ಎಲ್ಲರಿಗೂ ನಮಸ್ಕಾರ. ನಿನ್ನಿನ ದಿನ ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕದ ಹಿನ್ನೆಲೆ ಅಂದರೆ ಕರ್ನಾಟಕದ ಕೆಲವೊಂದು ಚರಿತ್ರೆ ಉಳ್ಳಿರ್ತಕ್ಕಂಥ ಪದಗಳನ್ನು ಯಾವ ಶಾಸನಗಳಲ್ಲಿ ಹೇಗೆ ಆ ಕರ್ನಾಟಕ ಅನ್ನತಕ್ಕಂಥ ಪದ ಬೆಳವಣಿಗೆ ಹೊಂದಿತ್ತು ಅನ್ನೋದ್ರೊಳಗೆ ನೋಡಿದ್ದೀವಿ. ಮತ್ತು ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಅನೇಕ ಮನೆತನಗಳು ಮತ್ತು ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಮನೆತನಗಳು ಯಾರ ಆಡಳಿತ ಅವಧಿಯಲ್ಲಿ ಅವರ ಸಾಮಂತರ ಆಗಿ ಆಡಳಿತವನ್ನು ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈ ಅಖಂಡವಾಗಿರ್ತಕ್ಕಂಥ ಭಾರತವನ್ನು ಆಡಳಿತ ಮಾಡಿರ್ತಕ್ಕಂಥ ಮನೆತನ ಯಾವುದು ಅಂದ್ರೆ ಅದು ಮೌರ್ಯ ಸಾಮ್ರಾಜ್ಯ ಅಂತ ನಾವು ಕರಿತೀವಿ. ಮೌರ್ಯ ಸಾಮ್ರಾಜ್ಯವು ಭಾರತದ ಮೊದಲ ಸಾಮ್ರಾಜ್ಯ ಅಂತೇಳಿ ನೋಡ್ತೀವಿ. ಮತ್ತು ಅದನ್ನ ಸ್ಥಾಪಕನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನನ್ನ ಈ ಭಾರತದ ಮೊದಲ ಚಕ್ರವರ್ತಿ ಅಂತೇಳಿ ಕರೀತಾರೋ ಅಂತೇಳಿ ನಾನು ನಿನ್ನೆ ದಿನ ಹೇಳಿದ್ದೇನೆ. ವಿದ್ಯಾರ್ಥಿ ಮಿತ್ರರೇ ಗೊತ್ತಿರಲಿ, ಯಾವಾಗ ಬಲಾಢ್ಯವಾಗಿರ್ತಕ್ಕಂಥ ಮೌರ್ಯ ಸಾಮ್ರಾಜ್ಯ ಆಡಳಿತ ಮಾಡುವ ಸಂದರ್ಭದಲ್ಲಿ ಆ ಮೌರ್ಯ ಸಾಮ್ರಾಜ್ಯದ ಆಡಳಿತ ಅವಧಿಯಲ್ಲಿ ಭಾರತದಲ್ಲಿ 4 ಪ್ರಾಂತಗಳನ್ನ ವಿಂಗಡಣೆಯಾಗಿ ಮಾಡಿದ್ರು ಅಂತೇಳಿ ನಾನು ಹೇಳಿದೆ ನಿಮಗೆ. ಆ ಮೌರ್ಯರ ಆಡಳಿತ ಅವಧಿಯಲ್ಲಿ ಒಂದು ತಕ್ಷಶಿಲಾ, ಇನ್ನೊಂದು ಉಜ್ಜಯಿನಿ, ಇನ್ನೊಂದು ಕಳಿಂಗ, ಇನ್ನೊಂದು ಯಾವುದು ಅಂದ್ರೆ ಅದು ಸುವರ್ಣಗಿರಿ ಅಂತೇಳಿ ನಾವು ನೋಡ್ತೀವಿ. ಸುವರ್ಣಗಿರಿ ಅನ್ನತಕ್ಕಂಥದ್ದು ಮೌರ್ಯರ ದಕ್ಷಿಣ ಭಾರತದ ಒಂದು ಆಡಳಿತದ ಪ್ರಾಂತವಾಗಿತ್ತು. ಅದನ್ನ ಆಡಳಿತ ಮಾಡ್ತಕ್ಕಂಥವ್ರು ಯಾರಾಗಿದ್ರು ಅಂದ್ರೆ ಈ ಶಾತವಾಹನ ಕುಲದವರು ಅಂತೇಳಿ ನಾನು ಹೇಳಿದೆ. ಅವರೇ ರಾಜ್ಯಪಾಲರಾಗಿದ್ರು. ಆತ ಶಾತವಾಹನ ಅಂತೇಳಿ ನಾನು ಹೇಳಿದ್ದೆ ನಿಮಗೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಮೌರ್ಯ ಸಾಮ್ರಾಜ್ಯ ಅದರ ಕೊನೆಯ ಅರಸ ಬೃಹತ್ರಥ. ಆ ಬೃಹತ್ರಥನನ್ನ ಆತನ ಮಂತ್ರಿ ಅಥವಾ ದಂಡನಾಯಕನಾಗಿರ್ತಕ್ಕಂಥ ಪುಷ್ಯಮಿತ್ರ ಶುಂಗ ಆತನನ್ನ ಸೋಲಿಸಿ ಕೊಲೆ ಮಾಡಿ ಶುಂಗ ಮಣಿತನವನ್ನು ಸ್ಥಾಪನೆ ಮಾಡ್ತಾನೆ. ಆ ಶುಂಗ ಮಣಿತನವನ್ನು ಸ್ಥಾಪನೆ ಮಾಡಿದ ನಂತರ ಅದ ಸಾಮ್ರಾಜ್ಯದ ಅಂದ್ರೆ ಶುಂಗ ಮಣಿತನದ ಕೊನೆಯ ಅರಸ ಯಾರಾಗಿದ್ರು ಅಂದ್ರೆ ಆ ಶುಂಗ ಮಣಿತನದ ಕೊನೆಯ ಅರಸ ದೇವಭೂತಿಯಾಗಿದ್ದ. ಆ ದೇವಭೂತಿಯನ್ನ ಸೋಲಿಸಿದಂತವ್ರು ಯಾರು ಅಂದ್ರ ಆ ದೇವಭೂತಿಯ ದಂಡನಾಯಕ ಇದ್ದ ಒಬ್ಬ. ಆತ ಯಾರು ಅಂದ್ರ ವಾಸುದೇವ ಅಂತೇಳಿ ನೋಡ್ತೀವಿ. ಆ ವಾಸುದೇವ ಆ ದೇವಭೂತಿಯನ್ನ ಸೋಲಿಸಿ ತನ್ನದೇ ಆದಂತ ಹೊಸ ಸಾಮ್ರಾಜ್ಯ ನಿರ್ಮಾಣ ಮಾಡ್ತಾನೆ. ಅದೇ ಯಾವ್ದಂದ್ರೆ ಕಣ್ವ ಸಾಮ್ರಾಜ್ಯ. ಆ ಕಣ್ವ ಸಾಮ್ರಾಜ್ಯ ಆಡಳಿತ ಮಾಡುವ ವೇಳೆಗೆ ಹೆಚ್ಚು ಕಡಿಮೆ ಉತ್ತರ ಭಾರತದಲ್ಲಿರುವಂತ ಭವ್ಯವಾದಂತ ಸಾಮ್ರಾಜ್ಯ ಏನಾಗಿತ್ತು ಅಂದ್ರೆ ಅವನತಿಯತ್ತ ಬಂದಿತ್ತು. ಆ ಅವನತಿಯತ್ತ ಬಂದಿರುವಂತ ವೇಳೆ ಒಳಗ ದಕ್ಷಿಣದಲ್ಲಿ ನಾನು ಹೇಳಿದ್ದೀನಿ ಸುವರ್ಣಗಿರಿ ಅಂದ್ರೆ ಈಗಿನ ಕನಕಗಿರಿ ಅಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥ ತಾಲೂಕು. ಆ ಸುವರ್ಣಗಿರಿಯನ್ನು ಆಡಳಿತ ಮಾಡ್ತಕ್ಕಂಥ ಶಾತವಾಹನ ಕುಲದವರು ಆತನೇ ಶಾತವಾಹನ ಅಂತೇಳಿ ಕರಿತಾ ಇದ್ದೀವಿ. ಅಲ್ಲಿ ಉತ್ತರದಲ್ಲಿರ್ತಕ್ಕಂಥ ಕಣ್ವ ಮಣಿತನದ ಕೊನೆಯ ಅರಸ ಇದ್ದ ಒಬ್ಬ, ಯಾರಂದ್ರ ಸುಶರ್ಮ ಅಂತೇಳಿ. ಆ ಸುಶರ್ಮನನ್ನ ಸೋಲಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಈ ಶಾತವಾಹನ ಕುಲದ ವ್ಯಕ್ತಿ ಯಾರಂದ್ರೆ ಸಿಮುಖ ಅಂತೇಳಿ ಬರ್ತಾನೆ. ಸಿಮುಖ ಆ ಕಣ್ವ ಮನೆತನದ ಅರಸರನ್ನ ಸೋಲಿಸಿ ಬಿಡ್ತಾನೆ. ಒಟ್ಟಾರೆಯಾಗಿ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಭವ್ಯ ಸಾಮ್ರಾಜ್ಯವಾಗಿರ್ತಕ್ಕಂಥ ಮೌರ್ಯ ಸಾಮ್ರಾಜ್ಯ ಅವನತಿ ಹೊಂದುತ್ತದ. ಮತ್ತು ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಆ ಮೌರ್ಯರು ಅವನತಿ ಹೊಂದಿದ ಮೇಲೆ ಅನೇಕ ಸಣ್ಣ ಪುಟ್ಟ ಸಾಮ್ರಾಜ್ಯದವರೆಲ್ಲ ಏನಾಗ್ತಾರ ಅಂದ್ರೆ ಸ್ವತಂತ್ರವಾಗಿ ಬಿಡ್ತಾರೆ. ಆ ಸ್ವತಂತ್ರವಾಗಿರ್ತಕ್ಕಂಥ ಸಾಮ್ರಾಜ್ಯಗಳು ಬರ್ತವೆ, ಸ್ವತಂತ್ರವಾಗಿ ಬಿಡುತ್ತಾರೆ, ಸ್ವತಂತ್ರವಾಗಿ ಆಡಳಿತವನ್ನು ಮಾಡಕ್ ಪ್ರಾರಂಭ ಮಾಡ್ತಾರೆ. ಹೀಗೆ ಉತ್ತರ ಭಾರತದಲ್ಲಿ ಮೌರ್ಯರು ಅವನತಿ ಹೊಂದಿದ ಮೇಲೆ ದಕ್ಷಿಣ ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಅನೇಕ ಸಾಮ್ರಾಜ್ಯಗಳು ಸ್ವತಂತ್ರಗೊಳ್ತಾವ ಅಂತ ಹೇಳಿದೀನಿ. ಅದರೊಳಗೆ ಯಾರ್ಯಾರು ಅಂದ್ರೆ ಶುಂಗರಾಗಿರ್ಬೋದು, ಶಕರ ಬರ್ತಾರೆ, ಪಾರ್ಥಿಯನ್ನರು ಬರ್ತಾರೆ, ಕುಶಾನರು ಬರ್ತಾರೆ. ಹಾಗೇನೆ ದಕ್ಷಿಣ ಭಾರತದಲ್ಲಿ ಕೇರಳದಲ್ಲಿ ಚೇರರು, ತಮಿಳುನಾಡಿನಲ್ಲಿ ಪಾಂಡ್ಯರು, ಒಡಿಸ್ಸಾದಲ್ಲಿ ಚೇದಿಗಳು, ಹಾಗೇನೆ ಇದು ಒಂದು ಏನಂದ್ರೆ ಆಂಧ್ರ ಅಥವಾ ಈ ಮಹಾರಾಷ್ಟ್ರ ಪ್ರದೇಶಗಳನ್ನು ಮತ್ತು ಕರ್ನಾಟಕ ಇವೆಲ್ಲಾ ಪ್ರದೇಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬಲಾಢ್ಯ ಸಾಮ್ರಾಜ್ಯ ನಿರ್ಮಾಣಗೊಳ್ತದೆ. ಅದು ಯಾವುದು ಅಂದ್ರೆ ಶಾತವಾಹನರು ಅಂತೇಳಿ ನಾವು ನೋಡ್ತೀವಿ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಶಾತವಾಹನರ ಸಾಮ್ರಾಜ್ಯ ದಕ್ಷಿಣದಲ್ಲಿ ಸ್ಥಾಪನೆಗೊಳ್ಳಬೇಕಾದ್ರೆ ಮೂಲತಃವಾಗಿ ಇವರು ಯಾರ ಸಾಮಂತರಾಗಿ ಕೆಲಸ ಮಾಡ್ತಿದ್ರು ಅಂದ್ರೆ ಮೌರ್ಯರ ಸಾಮಂತರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಆ ಮೌರ್ಯರ ಸಾಮಂತರಾಗಿ ಕೆಲಸ ಮಾಡ್ತಕ್ಕಂಥ ಈ ಮನೆತನವು ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಳ್ತದ. ಆದ್ರ ಈ ಸ್ಥಾಪನೆ ಮಾಡಿರ್ತಕ್ಕಂಥ ಮನೆತನವೇ ಯಾವುದು ಅಂದ್ರ ಶಾತವಾಹನರು ಅಂತೇಳಿ ನಾವು ನೋಡ್ತೀವಿ. ಶಾತವಾಹನರು ಅಂತೇಳಿ
ಭಾರತದಲ್ಲಿ ಮೌರ್ಯರ ಸಾಮಂತರಾಗಿದ್ದಂತ ದಕ್ಷಿಣ ಭಾರತದ ಶಾತವಾಹನ ಕುಲದ ಮನೆತನದ ಒಬ್ಬ ಅರಸ ಯಾರು ಅಂದ್ರ ಸಿಮುಖ. ಆ ಮೌರ್ಯರು ಅವನತಿ ಹೊಂದಿದ ಮೇಲೆ ದಕ್ಷಿಣ ಭಾರತದಲ್ಲಿ ಸ್ವತಂತ್ರವಾದಂತ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ತಾನೆ. ಅದೇ ಸಾಮ್ರಾಜ್ಯ ಯಾವುದು ಅಂದ್ರೆ ಶಾತವಾಹನರು ಅಂತೇಳಿ ನಾವು ನೋಡ್ತೀವಿ. ಈ ದಕ್ಷಿಣ ಭಾರತದಲ್ಲಿ ಸಾಂಸ್ಕೃತಿಕ ಐಕ್ಯತೆಯನ್ನು ಸಾಧಿಸಿದ ಮೊದಲ ಮನೆತನ ಯಾವುದು ಅಂದ್ರೆ ಅದು ಶಾತವಾಹನರು. ಯಾವುದು ಅಂದ್ರೆ ಸಾಂಸ್ಕೃತಿಕ ಐಕ್ಯತೆಯನ್ನು ಸಾಧಿಸಿದ ಮೊದಲ ಸಾಮ್ರಾಜ್ಯ ಯಾವುದು ಅಂತಂದ್ರೆ ಅದು ಶಾತವಾಹನ ಸಾಮ್ರಾಜ್ಯ. ಮೊಟ್ಟ ಮೊದಲ ಬಾರಿಗೆ ಸಾಂಸ್ಕೃತಿಕ ಐಕ್ಯತೆಯನ್ನ ಸಾರಿದ ಮೊದಲ ಸಾಮ್ರಾಜ್ಯ. ದಕ್ಷಿಣದಿಂದ ಉತ್ತರದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಯಾವುದು ಅಂದ್ರೆ ಶಾತವಾಹನರೇ. ಹಾಗಾಗಿ ಮೌರ್ಯರ ನಂತರ ಹೆಚ್ಚು ಕಡಿಮೆ ದಕ್ಷಿಣ ಭಾರತದ ಎಲ್ಲಾ ಪ್ರದೇಶಗಳನ್ನು ಅಂದ್ರೆ ಇವತ್ತಿನ ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಪ್ರದೇಶ, ತೆಲಂಗಾಣ, ಗುಜರಾತ್, ಈ ಎಲ್ಲಾ ರಾಜ್ಯದ ಪ್ರದೇಶಗಳನ್ನು ಆಡಳಿತ ಮಾಡಿರ್ತಕ್ಕಂಥ ಮೊದಲ ಮನೆತನ ಯಾವುದು ಅಂದ್ರೆ ಅದು ಶಾತವಾಹನರು ಅಂತೇಳಿ ನೋಡ್ತೀವಿ. ಇದು ದಕ್ಷಿಣ ಭಾರತದ ಸ್ವತಂತ್ರ ಸಾಮ್ರಾಜ್ಯವಾಗಿ ನಿರ್ಮಾಣಗೊಳ್ಳುತ್ತದೆ. ಈ ಮನೆತನದ ನಂತರ ಈ ಮನೆತನ ಸ್ಥಾಪನೆ ಆಯಿತು. ನಾನು ಅವಾಗಲೇ ಹೇಳಿದ್ದೀನಿ, ಈ ಮನೆತನ ಸ್ಥಾಪಕ ಸಿಮುಖ ಅಂತ ಹೇಳಿದ್ದೀನಿ, ಇರ್ಲಿ ಪರವಾಗಿಲ್ಲ. ಆದ್ರೆ ಈ ಮನೆತನದ ಸ್ಥಾಪನೆಯನ್ನ ನೋಡುವುದ ಹಾಗೆ ಈ ಮನೆತನದ ಬಗ್ಗೆ ಮೂಲದ ಬಗ್ಗೆ ತಿಳ್ಕೊಬೇಕಾಗ್ತದೆ ವಿದ್ಯಾರ್ಥಿಗಳು. ಈ ಮನೆತನದ ಮೂಲ ಅನೇಕ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿದಾವೆ ಅಂದ್ರೆ ಬೇರೆ ಬೇರೆ ಇತಿಹಾಸಕಾರರು ಶಾತವಾಹನರ ಮೂಲದ ಬಗ್ಗೆ ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ಇತಿಹಾಸಕಾರರು ಯಾರ್ಯಾರು ಅಂತಂದ್ರೆ ಒಬ್ಬ ಇತಿಹಾಸಕಾರ ಬರ್ತಾನೆ, ಪ್ರೊಫೆಸರ್ ಆರ್.ಜೆ. ಭಂಡಾರ್ಕರ್ ಅಂತೇಳಿ. ಆರ್.ಜೆ. ಭಂಡಾರ್ಕರ್ ಅಂತಕ್ಕಂಥ ಒಬ್ರು. ಆಮೇಲೆ ಇನ್ನೊಬ್ರು ಬರ್ತಾರೆ, ಯಾರು ಅಂದ್ರೆ ಪ್ರೊಫೆಸರ್ ರಾಪ್ಸನ್ ಅಂತಕ್ಕಂಥವ್ರೊಬ್ರು. ಪ್ರೊಫೆಸರ್ ರಾಪ್ಸನ್ ಅಂತಕ್ಕಂಥವ್ರು. ಇನ್ನೊಬ್ರು ವಿ.ಎ. ಸ್ಮಿತ್ ಅಂತಕ್ಕಂಥವ್ರು. ಇವರ ಮೂಲದ ಬಗ್ಗೆ ಏನಾಗ್ತದಂದ್ರೆ ಈ ಮೂರು ಜನರು ಒಂದು ಅಭಿಪ್ರಾಯವನ್ನು ಕೊಡ್ತಾರೆ. ಇವರು ಎಲ್ಲವರು ಅಂತಂದ್ರೆ ಆಂಧ್ರ ಮೂಲದವರು ಅಂತ ಹೇಳ್ತಾರೆ. ಇವರಿಗೆ ಆಂಧ್ರ ಮೂಲದವರು ಅಂತ ಹೇಳ್ತಾರೆ. ಆಂಧ್ರ ಮೂಲದವರು ಅಂದ್ರೆ ಆಂಧ್ರ ಪ್ರದೇಶದೊಳಗೂ ಒಂದು ದ್ರಾವಿಡ ಬುಡಕಟ್ಟು ಇತ್ತು. ಆ ದ್ರಾವಿಡ ಬುಡಕಟ್ಟು ಜನಾಂಗದವರೇ ಯಾರಂದ್ರೆ ಈ ಶಾತವಾಹನರು. ಇವರು ಮೂಲತಃವಾಗಿ ಆಂಧ್ರ ಪ್ರದೇಶದವರು ಅಂತ ಹೇಳ್ತಾರೆ. ಇನ್ನೊಂದು ಬರ್ತಾದ್ರೆ ಇನ್ನೊಬ್ಬ ಯಾರು ಅಂದ್ರೆ ಇನ್ನೊಬ್ಬ ಇತಿಹಾಸಕರ ವಾದ ಬೇರೆ ಬೇರೆ ಆಗಿದಾವ ವಿದ್ಯಾರ್ಥಿಗಳು ಗೊತ್ತಿರಲಿಲ್ಲ. ಇತಿಹಾಸದಲ್ಲಿ ಒಂದು ಸಾಮ್ರಾಜ್ಯದ ಬಗ್ಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಕಲ್ಪನೆಗಳನ್ನು ಕೊಟ್ಟಿದ್ದಾರೆ. ಮೂಲಾಧಾರಗಳನ್ನ ಇಟ್ಟುಕೊಂಡು ಏನ್ ಮಾಡಿದಾರೆ ಅಂದ್ರೆ ಅವರ ಯಾವ ಮೂಲದವರು ಎಲ್ಲೆವರು ಅಂತಕ್ಕಂಥದ್ದು ಅಭಿಪ್ರಾಯಗಳನ್ನ ಬೇರೆ ಬೇರೆ ಆಗಿ ಹೇಳಿದ್ದಾರೆ. ಇಲ್ಲಿ ವಿ.ಎ. ಸುಕ್ತಂಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ವಿ.ಎ. ಸುಕ್ತಂಕರ್ ಒಬ್ರು. ಇನ್ನೊಬ್ರು ಯಾರು ಅಂದ್ರೆ ಕೆ.ಪಿ. ಜಯಸ್ಟಾಲ್. ಈ ಇಬ್ಬರು ಯಾರು ಅಂದ್ರೆ ಈ ಶಾತವಾಹನರು ಎಲ್ಲೆವರು ಅಂತ ಹೇಳ್ತಾರೋ ಅಂದ್ರೆ ಇವರಿಬ್ಬರು ಕರ್ನಾಟಕ ಮೂಲದವರು ಅಂತ ಹೇಳ್ತಾರೆ. ಇವರಿಬ್ರು ಸೇರಿ ಏನ್ ಹೇಳ್ತಾರ ಅಂದ್ರೆ ಶಾತವಾಹನರು ಕರ್ನಾಟಕ ಮೂಲದವರು ಅಂತ ಹೇಳ್ತಾರೆ. ಅದು ಯಾಕೆ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ, ಯಾಕೆ ಇದನ್ನ ಇತಿಹಾಸಕಾರ ಹೇಳ್ತಾರಂದ್ರೆ ಶಾತವಾಹನರ ಬಗ್ಗೆ ಕರ್ನಾಟಕದಲ್ಲಿ ತರುತ್ತಿರುವ ಮೊದಲ ಶಾಸನ ಯಾವುದು ಅಂದ್ರೆ ಹಿರೇಹಡಗಲಿ ಶಾಸನ. ನೆನಪಿರಲಿ ವಿದ್ಯಾರ್ಥಿಗಳೇ, ಹಿರೇಹಡಗಲಿ ಶಾಸನ. ನೋಡ್ರಿ, ಶಾತವಾಹನರನ್ನ ನಾವು ಕರ್ನಾಟಕ ಮೂಲದವರು ಅಂತೇಳಿ ಇಬ್ಬರು ಮಹಾನ್ ಇತಿಹಾಸಕಾರ ಹೇಳ್ತಾರೆ. ಇಬ್ಬರು ಇತಿಹಾಸಕಾರ ಹೇಳ್ತಾರು ಅಂದ್ರೆ ಆ ಇತಿಹಾಸಕಾರ ಏನ್ ಹೇಳ್ತಾರಿ ಅಂದ್ರೆ ಇವರು ಕರ್ನಾಟಕ ಮೂಲದವರು ಅಂತ ಹೇಳ್ತಾರೆ. ಓಕೆ, ಆದ್ರೆ ಒಂದು ನಮಗ್ ಅತ್ಯಂತ ಆಧಾರ ಏನ್ ದೊರೀತದ ಗೊತ್ತ್ರಿ? ಇವತ್ತಿನ ಬಳ್ಳಾರಿ ಜಿಲ್ಲೆ ಯಾವುದು ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಊರು ಹಿರೇಹಡಗಲಿ ಅಂತ. ಆ ಹಿರೇಹಡಗಲಿ ಅಂತಕ್ಕಂಥ ಶಾಸನ ಏನದಲ್ಲ, ಈ
ಈ ಶಾಸನ ಏನ್ ಹೇಳ್ತದ್ರಿ ಅಂದ್ರ ಈ ಶಾತವಾಹನರ ಮೂಲದ ಬಗ್ಗೆ ಹೇಳುವಂತ ಒಂದು ಶಾಸನ ಕರ್ನಾಟಕದಲ್ಲಿ ದೊರೀತದ್ರಿ. ಅದೇ ಯಾವುದು ಅಂದ್ರೆ ಹಿರೇಹಡಗಲಿ ಶಾಸನ. ನೆನಪಿರ್ಲಿ ವಿದ್ಯಾರ್ಥಿಗಳ, ಹಿರೇಹಡಗಲಿ ಶಾಸನ ಅಂತಕ್ಕಂಥದ್ದು ಏನ್ ಬರ್ತದಲ್ರಿ, ಆ ಹಿರೇಹಡಗಲಿ ಶಾಸನ ಎದ್ರ ಬಗ್ಗೆ ಹೇಳ್ತದ ಅಂತಂದ್ರೆ ಈ ಒಂದು ಇದ್ರ ಬಗ್ಗೆ ಏನೋ ಶಾತವಾಹನರ ಮೂಲದ ಬಗ್ಗೆ ಹೇಳ್ತದ. ಆಮೇಲೆ ಇನ್ನೊಬ್ಬ ಬರ್ತಾನೆ ಇತಿಹಾಸಕಾರ, ಇಲ್ಲಿ ಬರಿತಾ ಇದೆ ನೋಡ್ರಿ, ಚೆನ್ನಾಗಿ ನೋಟ್ಸ್ ಮಾಡ್ತಾ ಹೋಗ್ರಿ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಲಿ. ಯಾಕಂದ್ರೆ ಇದೆಲ್ಲವನ್ನು ನೀವು ಚೆನ್ನಾಗಿ ಮಾಡ್ತಾ ಹೋದ್ರೆ ಒಡಮಳ್ಳಿ ನೀವು ಶಾತವಾಹನರ ಸಾಮ್ರಾಜ್ಯವನ್ನು ಓದೋದು ಗೊತ್ತಿಲ್ಲ. ನೆಗ್ಲೆಕ್ಟ್ ಅನ್ನು ಮಾಡಬೇಡ್ರಿ. ನಾನು ಹೇಳೋದನ್ನ ಇಷ್ಟೇ ನಿಮಗೆ, ಒಂದು ಇತಿಹಾಸವನ್ನು ಓದ್ಕೋಬೇಕಾದ್ರೆ ತಾಳ್ಮೆ ಬೇಕು, ಇತಿಹಾಸವನ್ನು ಅರ್ಥೈಸ್ಕೊಳ್ಬೇಕಾದ್ರೆ ತಾಳ್ಮೆ ಬೇಕು. ಮನುಷ್ಯನಿಗೆ ತಾಳ್ಮೆ ಇದ್ದಾಗ ಮಾತ್ರ ಸಾಧನೆ ಮಾಡಕ್ ಸಾಧ್ಯ ಅದ. ಒಂದ್ ವೇಳೆ ತಾಳ್ಮೆ ಇಲ್ಲ, ಮುಂಗೋಪಿತನ, ಎಲ್ಲವನ್ನು ಬೇಗನೆ ಸಿಗ್ಲಿ ಅಂತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದನ್ನ ಇವತ್ತಿಗೆ ಬಿಡ್ರಿ. ಒಂದ್ ಸ್ವಲ್ಪ ಮನುಷ್ಯನಿಗೆ ತಾಳ್ಮೆ ಅಂತಕ್ಕಂಥದ್ದು ಜೀವನದಲ್ಲಿ ಬಹಳ ಮಹತ್ವ. ತಾಳಿದವನು ಬಾಳ್ಯಾನ ಅಂತ ಹೇಳ್ತಾರೆ. ನಾವು ಯಾವತ್ತು ತಾಳ್ಮೆಯಿಂದ ಇರ್ತೀವೋ ಅವತ್ತು ಒಂದು ಸಾಧನೆಯನ್ನು ಮಾಡ್ತೀವಿ. ಯಾವುದೇ ಒಂದು ನೀವು ಕ್ಲಾಸ್ಗಳನ್ನ ಕೇಳ್ಬೇಕಾದ್ರೆ ತಾಳ್ಮೆಯಿಂದ ಕೇಳಿ, ಅದು ನೋಟ್ಸ್ ಮಾಡಿ. ಇವ್ರೇನ್ ಅಂತಕ್ಕಂಥದನ್ನ ನೆಗ್ಲೆಕ್ಟ್ ಅನ್ನು ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು. ಯಾಕಂದ್ರೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಅಂದ್ರೆ, ಎಷ್ಟೋ ಚಾನಲ್ಗಳಿದಾವೆ, ಎಲ್ಲರೂ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಅನುಕೂಲ ಆಗ್ಲಿ, ನಿಮ್ಮ ಯಾರ ನಮ್ಮಿಂದ ಕಲಿತಕ್ಕಂಥ ವಿದ್ಯಾರ್ಥಿಗಳ ಅನುಕೂಲ ಆಗ್ಲಿ ಅಂತ ಒಂದು ದೃಷ್ಟಿ ಇಟ್ಕೊಂಡು ಹೇಳ್ತಾರೆ ಹೊರತು ಬೇರೆ ಯಾವ ಉದ್ದೇಶಗಳಿರಲ್ಲ. ಆ ಕಾರಣಕ್ಕಾಗಿ ತಾವು ಏನೂ ವಿಡಿಯೋವನ್ನ ಸ್ಕಿಪ್ ಮಾಡಿ, ನಿಮಗೆ ಕೆಲವೊಬ್ಬರಿಗೆ ಇದು ಗೊತ್ತಿರ್ತದೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಕೆಲವ್ರಿಗೆ ಗೊತ್ತಿದ್ರು ಕೂಡ ನಿಮ್ಗೆ ರಿವಿಷನ್ ಆಗ್ತದ, ಅದನ್ನ ಸರಿಯಾಗಿ ಅರ್ಥೈಸ್ಕೊಡ್ರಿ ಅಂತಕ್ಕಂಥದ್ದು ನಾನು ದಯವಿಟ್ಟು ಕಳಕಳಿಯಿಂದ ಕೇಳ್ತೀನಿ. ಇನ್ನೊಂದು ಇತಿಹಾಸಕಾರ ಬರ್ತಾನೆ, ಯಾರಂದ್ರೆ ಶ್ರೀನಿವಾಸ್ ಅಯ್ಯಂಗಾರ್ ಅಂತೇಳಿ. ಶ್ರೀನಿವಾಸ್ ಅಯ್ಯಂಗಾರ್ ಅಂತಕ್ಕಂಥದ್ದು, ಶ್ರೀನಿವಾಸ್ ಅಯ್ಯಂಗಾರ್ ಅಂತಕ್ಕಂಥ ಒಬ್ಬ ಇತಿಹಾಸಕಾರ ಏನ್ ಹೇಳ್ತಾನ್ರಿ ಅಂದ್ರೆ, ಇವರು ಯಾವ ಮೂಲದವರು ಅಂತ ಹೇಳ್ತಾನಂದ್ರೆ ಇವರು ಮಹಾರಾಷ್ಟ್ರ ಮೂಲದವರು ಅಂತ ಹೇಳ್ತಾನೆ. ಮಹಾರಾಷ್ಟ್ರ ಮೂಲದವರು ಹೇಳ್ತಾರೆ. ಯಾಕೆ ಹೇಳ್ತಾರು ಅಂದ್ರೆ, ಇಲ್ಲೊಂದು ಶಾಸನ ದೊರೆತದ ನಮಗೆ, ನಾಸಿಕ್ ಶಾಸನ ದೊರೆತದ್ರಿ. ಆ ನಾಸಿಕ್ ಶಾಸನ ದೊರೆತಿದ್ರಿಂದ ಈ ನಾಸಿಕ್ ಶಾಸನ ಬೇರೆ ಬೇರೆ ಒಬ್ಬ ಸಾಧಕ ಅರಸನ ಬಗ್ಗೆ ಹೇಳ್ತದ. ಅದು ಯಾರು ನಿಮ್ಗೆ ಹೇಳ್ತೀನಿ ಆಮೇಲೆ. ಈ ನಾಸಿಕ್ ಶಾಸನ ಏನ್ ಹೇಳ್ತದ ಅಂದ್ರೆ, ಮಹಾರಾಷ್ಟ್ರದಲ್ಲಿ ದೊರೆತಿದ್ದರಿಂದ, ಮಹಾರಾಷ್ಟ್ರದ ಎಲ್ಲಿ ದೊರೀತದ ಅಂದ್ರೆ ಇದು ನಾಸಿಕ್ದಲ್ಲಿ ಇರುವುದರಿಂದ ಈ ನಾಸಿಕ್ ಶಾಸನ, ಆ ಕಾರಣಕ್ಕಾಗಿ ಇವರು ಮಹಾರಾಷ್ಟ್ರ ಮೂಲದವರು ಅಂತೇಳಿ ಈ ಶ್ರೀನಿವಾಸ ಅಯ್ಯಂಗಾರ್ ಅಂತಕ್ಕಂಥ ಇತಿಹಾಸಕಾರ ಹೇಳ್ತಾನೆ ವಿದ್ಯಾರ್ಥಿಗಳೇ. ಇನ್ನೊಂದು ಗೊತ್ತಿರಲಿ, ಇನ್ನೊಂದು ಇವರ ಮೂಲದ ಬಗ್ಗೆ 12ನೇ ಬಂಡೆಗಲ್ಲು ಶಾಸನ ನಿಮ್ಗೆ ಗೊತ್ತಿರಲಿ. ಈ ಶಾಸನ ಯಾರು ಅಂದ್ರೆ ಅಶೋಕ ಸಾಮ್ರಾಟ್ ಅಂತ. 12ನೇ ಬಂಡೆಗಲ್ಲು ಶಾಸನ, ಈ 12ನೇ ಬಂಡೆಗಲ್ಲು ಶಾಸನ ಏನ್ ಹೇಳ್ತದ್ರಿ ಅಂತಂದ್ರೆ, ಇವ್ರು ಯಾವ ಮೂಲದವರು ಅಂತ ಹೇಳ್ತದಂದ್ರೆ ಇದು ಕೂಡ ಆಂಧ್ರ ಮೂಲದವರು ಅಂತ ಹೇಳ್ತದ. ಆಂಧ್ರ ಮೂಲದವರು ಅಂತ ಹೇಳೋದ್ರೊಂದಿಗೆ ಈ ಶಾತವಾಹನರನ್ನ ಈ ಶಾಸನದಲ್ಲಿ ಏನಂತ ಕರೆದಿದ್ದಾರೆ ಅಂದ್ರೆ ಆಂಧ್ರ ಭೃತ್ಯರು ಅಂತ ಕರೀತಾರೆ ಇವರನ್ನ. ಆಂಧ್ರ ಭೃತ್ಯರು ಅಂದ್ರೆ ಸೇವಕರು ಅಂತೇಳಿ ಅರ್ಥ ಕೊಡ್ತದ. ಸೇವಕರು ಅಂದ್ರೆ ಆಂಧ್ರದ ಸೇವಕರು. ಹಾಗಾಗಿ ಈ 12ನೇ ಬಂಡೆಗಲ್ಲು ಶಾಸನ ಆಂಧ್ರದ ಭೃತ್ಯರು ಅಥವಾ ಸೇವಕರು ಅಂತೇಳಿ ಕರೀತಾರೆ. ಹೆಚ್ಚು ಕಡಿಮೆ ಎಲ್ಲ ಇತಿಹಾಸಕಾರರು ಏನ್ ಮಾಡ್ತಾರಂದ್ರೆ ಇವರ ಮೂಲತಃವಾಗಿ ಆಂಧ್ರದವರು ಅಂತೇಳಿ ಇವತ್ತಿಗೊಂದ್ ಸ್ವಲ್ಪ ನಮ್ಗೆ ಅರ್ಥೈಸ್ಕೊಳಕ್ ಸಾಧ್ಯ ಆಗ್ತದ. ಆದ್ರೆ ಬೇರೆ ಬೇರೆಯಾಗಿ ಹೇಳ್ಬೋದು, ಆದ್ರೆ ಅತಿ ಹೆಚ್ಚು ಆಧಾರಗಳು ದೊರೆತಿದ್ದು ನಮಗೆ ಯಾವುದರ ಮೂಲಗಳಿಂದ ಅಂತಂದ್ರೆ ಆಂಧ್ರದಿಂದ ದೊರೆತಾವನು ಅಂತ ಕಾರಣಕ್ಕಾಗಿ ಇವ್ರು ಮೂಲತಃವಾಗಿ ಆಂಧ್ರದವರು ಅಂತೇಳಿ ನಾವು ನಂಬ್ತೀವಿ. ಹಾಗಾಗಿ ಗೊತ್ತಿರಲಿ ಇನ್ನೊಂದು, ಈ ಶಾತವಾಹನರ ಮೊದಲ ಸಾಮ್ರಾಜ್ಯ ಕೂಡ ಯಾವ್ದಾಗಿತ್ತು ಅಂತಂದ್ರೆ ರಾಜಧಾನಿ ಯಾವ್ದಾಗಿತ್ರಿ ಅಂದ್ರ ಶ್ರೀಕಾಕುಳಂ ಅಂತಕ್ಕಂಥದ್ದು. ಈ ಶ್ರೀಕಾಕುಳಂ ಅಂತಕ್ಕಂಥ ಈ ರಾಜಧಾನಿ ಏನಾಗಿತ್ತು ಅಂದ್ರೆ ಶಾತವಾಹನರ ಮೊದಲ ರಾಜಧಾನಿ ಇದೇನೇ ಎಲ್ಲಿತ್ತಂದ್ರ ಆಂಧ್ರ ಪ್ರದೇಶದಲ್ಲಿ ಇರುವುದರಿಂದ ಅವರು ಮೂಲತಃವಾಗಿ ಆಂಧ್ರದವರು ಆಗಿದ್ರು ಅಂತೇಳಿ ನಮಗೆ ತಿಳಿದು ಬರ್ತದೆ ವಿದ್ಯಾರ್ಥಿಗಳೇ. ಇದು ಏನಪ್ಪಾ ಅಂದ್ರ ಇತಿಹಾಸದಲ್ಲಿ ಬರ್ತಕ್ಕಂಥ ಅವರ ಮೂಲಗಳನ್ನ ಅರ್ಥೈಸಿಕೊಂಡಾಗ ಅವರು ಮೂಲತಃವಾಗಿ ಯಾವ ರಾಜ್ಯದವರು ಅಂತೇಳಿ ಗೊತ್ತಾಗ್ತದ್ರಿ ಅಂದ್ರೆ ಆಂಧ್ರದವರು ಅಂತೇಳಿ ನಾವು ನೋಡ್ತೀವಿ. ಆದ್ರೆ ನಿಮ್ಗೆ ಗೊತ್ತಿರಲಿ, ಈ 12ನೇ ಬಂಡೆಗಲ್ಲ ಶಾಸನವನ್ನ ಏನಂತ ಕರೀತಾರೆ ಅಂದ್ರೆ ಜೌಗಡ್ ಶಾಸನ ಅಂತ ಕೂಡ ಕರೀತಾರೆ. ಜೌಗಡ್ ಶಾಸನ ಅಂತ ಕರೀತಾರೆ. ಇದು ಎಲ್ಲಿ ಬರ್ತದ್ರಿ ಅಂದ್ರೆ ಒಡಿಸ್ಸಾ ರಾಜ್ಯದಲ್ಲಿ.
ಒಡಿಸ್ಸಾ ರಾಜ್ಯದಲ್ಲಿ ಬರ್ತದ. ಜೌಗಡ ಶಾಸನ ಅಂದ್ರೆ ಒಂದೇ, 12ನೇ ಬಂಡಗಲ್ಲಿ ಶಾಸನ ಅಂದ್ರೆ ಒಂದೇ. ಅದು ಕಂಡು ಬರೋದು ಎಲ್ಲಿರಿ ಅಂದ್ರೆ ಒಡಿಸ್ಸಾ ರಾಜ್ಯದಲ್ಲಿ ಬರ್ತದ. ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಈ 12ನೇ ಬಂಡೆಗಲ್ಲು ಶಾಸನ ಈ ಶಾತವಾಹನರನ್ನ ಏನಂತ ಕರೀತಾರೋ ಅಂದ್ರ ಆಂಧ್ರದ ಭೃತ್ಯರು ಅಂತೇಳಿ ಕರೀತಾರೆ. ಆಂಧ್ರದ ಭೃತ್ಯರು ಅಂತೇಳಿ ಕರೀತಾರೆ. ಹಾಗೇನೆ ಇಲ್ಲಿ ಅಶೋಕ ಈ ಶಾತವಾಹನರನ್ನೇ ಏನಂತ ಕರೆದು ಉಲ್ಲೇಖ ಮಾಡ್ತಾನಂದ್ರೆ ಸತ್ಯಪುತ್ರರು ಅಂತೇಳಿ ಕರೀತಾನೆ. ಇವೆಲ್ಲ ಗೊತ್ತಿರಲಿ ನಿಮಗೆ. ಅಶೋಕ ಈ ಶಾತವಾಹನರನ್ನ ಏನಂತ ಕರೀತಾನಂದ್ರೆ ಸತ್ಯಪುತ್ರರು ಅಂತೇಳಿ ಕರೆದಾನೆ, ಉಲ್ಲೇಖ ಮಾಡ್ತಾನೆ. ಸತ್ಯಪುತ್ರರು ಅಂತೇಳಿ ಕರೆದವರು ಶಾತವಾಹನರನ್ನ ಯಾರು ಅಂದ್ರೆ ಅಶೋಕ ಕರೀತಾನೆ. ಹೀಗೆ ಅವರ ನಾನಾ ರೀತಿಯಾಗಿರ್ತಕ್ಕಂಥ ಮೂಲಾಧಾರಗಳನ್ನ ನಾವು ಯಾರನ್ನ ನೋಡ್ತೀವಿ ಅಂದ್ರ ಈ ಶಾತವಾಹನರನ್ನ ನೋಡ್ತೀವಿ. ಇಂತಹ ಶಾತವಾಹನರ ಮೂಲಾಧಾರವಾಗಿಟ್ಟುಕೊಂಡು ಈ ಸಾಮ್ರಾಜ್ಯವನ್ನ ಅಂದ್ರೆ ಈ ಭವ್ಯವಾಗಿರ್ತಕ್ಕಂಥ ಶಾತವಾಹನ ಸಾಮ್ರಾಜ್ಯವನ್ನ ಏನಂದ್ರೆ ಮತ್ಸ್ಯ ಪುರಾಣ ಒಂದ್ ರೀತಿಯಾಗಿ ಹೇಳ್ತದ. ಮತ್ಸ್ಯ ಪುರಾಣ ನೆನಪಿರಲಿ, ಮತ್ಸ್ಯ ಪುರಾಣ. ಈ ಮತ್ಸ್ಯ ಪುರಾಣದ ಪ್ರಕಾರ ಏನ್ರಿ ಅಂದ್ರೆ ಇದರ 30 ಜನ ಅರಸರು ಎಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದಾರೆ ಅಂತ ಹೇಳ್ತದ್ರಿ ಅಂದ್ರೆ 460 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತದ. ಅಂದ್ರೆ 30 ಅರಸರು 460 ವರ್ಷಗಳ ಕಾಲ ಆಡಳಿತವನ್ನ ಯಾರು ಮಾಡ್ತಾರೋ ಅಂತ ಹೇಳ್ತಾರೆ ಅಂದ್ರೆ ಶಾತವಾಹನರು ಅಂತ ಹೇಳ್ತಾರೆ. ಇನ್ನೊಂದು ಬರ್ತದ್ರಿ ಇಲ್ಲಿ ಯಾವ್ದಂದ್ರೆ ವಾಯುಪುರಾಣ ಅಂತೇಳಿ, ವಾಯುಪುರಾಣ ಅಂತೇಳಿ ಬರ್ತದ. ವಾಯುಪುರಾಣದೊಳಗೆ ಏನ್ ಹೇಳ್ತದ್ರಿ ಅಂದ್ರೆ 19 ಅರಸರು 300 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಅಂತ ಹೇಳ್ತಾರೆ. ಒಟ್ಟಾರೆಯಾಗಿರ್ಲಿ ನಮಗ ಒಂದೊಂದು ಕಡೆ ಏನಾಗ್ತಾರೆ 33 ಅರಸರು ಅಂತ ಹೇಳ್ತಾರೆ. ಆದ್ರೆ ಅಧ್ಯಯನ ದೃಷ್ಟಿಯಿಂದ ಎಲ್ಲ ಅರಸರನ್ನ ನಾವು ನೋಡಲ್ಲ. ಕೆಲವೊಂದು ಪ್ರಮುಖ ಅರಸರನ್ನ ಮಾತ್ರ ಅಧ್ಯಯನಕ್ಕಾಗಿ ನಾವು ನೋಡ್ತೀವಿ. ನಮಗ CET ಆದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಅರಸರದ ನಾವು ಇತಿಹಾಸದಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಇವೆಲ್ಲ ಅರಸರ ಕುರಿತು ಮಾಡಲ್ಲ. ಒಟ್ಟಾರೆ ಏನಾದ್ರೂ ಇರಲಿ, ಮತ್ಸ್ಯ ಪುರಾಣದ ಪ್ರಕಾರ 30 ಅರಸರು 400 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾರ. ಅದೇ ಯಾವುದು ಅಂದ್ರೆ ಶಾತವಾಹನ ಮನೆತನದ ಅರಸರು. ನಿಮ್ಗೆ ಗೊತ್ತಿರಲಿ, ಇತಿಹಾಸದಲ್ಲಿ ಯಾವ ಸಾಮ್ರಾಜ್ಯ ಕೂಡ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ, ಪಾಯಿಂಟ್ ನೆನಪಿರಲಿ, ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಎರಡೂ ರಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಮೊದಲ ಮನೆತನ ಯಾವುದು ಅಂದ್ರೆ ಶಾತವಾಹನ. ಕ್ರಿಸ್ತ ಪೂರ್ವದಲ್ಲಿನೂ ಆಡಳಿತ ಮಾಡಿದ್ದಾರೆ, ಕ್ರಿಸ್ತ ಶಕದಲ್ಲಿನೂ ಆಡಳಿತ ಮಾಡಿರ್ತಕ್ಕಂಥ ಭಾರತದ ಏಕೈಕ ಸಾಮ್ರಾಜ್ಯ ಯಾವುದು ಅಂದ್ರೆ ಅದು ಈ ಶಾತವಾಹನರು ಅಂತೇಳಿ ನಾವು ನೋಡ್ತೀವಿ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಈ ಶಾತವಾಹನರ ಮೂಲದ ಬಗ್ಗೆ ನಾವು ಅರ್ಥೈಸಿಕೊಂಡಿದೀವಿ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ತಾವೆಲ್ಲ ಅದನ್ನ ನೋಟ್ಸ್ ಮಾಡ್ತಾ ಇದ್ದೀರಿ ಅಂತೇಳಿ ಕೂಡ ಒಂದು ನಂಬಿಕೆ ಮೇಲೆ ಮುಂದುವರಿತಾ ಇದ್ದೀನಿ. ಆದ್ರೆ ಈ ಶಾತವಾಹನರ ಮೂಲದ ಬಗ್ಗೆ ನಾವು ಅರ್ಥೈಸಿಕೊಂಡಾಗ ಈ ಶಾತವಾಹನರ ಬಗ್ಗೆ ತಿಳಿಸ್ತಕ್ಕಂಥ ಕೆಲವೊಂದು ಶಾಸನಗಳ ನೆನಪಿರಲಿ. ನಾನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ನೀವು ಬರಿತಾ ಹೋಗಿ. ಈ ಶಾತವಾಹನರ ಬಗ್ಗೆ ಹೇಳುವಂತ ಶಾಸನಗಳು ಅಂತೇಳಿ ಬರ್ತಾವೆ. ಶಾಸನಗಳು ಅಂತೇಳಿ ಅವರ ಬಗ್ಗೆ ಹೇಳ್ತಕ್ಕಂಥ ಶಾಸನಗಳು. ಒಂದು ಶಾಸನ ಯಾವುದು ಅಂದ್ರ ನಾನಾಗಢ್ ಶಾಸನ. ನಾನಾಗಢ್ ಇವೆಲ್ಲ ಮುಂದೆ ಬರ್ತಾವೆ, ನಾನು ಮತ್ತೆ ಹೇಳ್ತೀನಿ ನಿಮಗೆ. ನಾನಾಗಢ್ ಶಾಸನ ಅಂದ್ರೆ ಫಸ್ಟಿಗೆ ಒಂದ್ ಸ್ವಲ್ಪ ಅವ್ರ ಬಗ್ಗೆ ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರ್ತಾವ. ಈ ನಾನಾಗಢ್ ಶಾಸನ ಯಾರ ಬಗ್ಗೆ ಹೇಳ್ತದ್ರಿ ಅಂದ್ರೆ 1ನೇ ಶಾತಕರ್ಣಿಯ ಬಗ್ಗೆ ಹೇಳ್ತದ. 1ನೇ ಶಾತಕರ್ಣಿಯ ಬಗ್ಗೆ. 1ನೇ ಶಾತಕರ್ಣಿ ಬಗ್ಗೆ ಹೇಳ್ತಕ್ಕಂಥದ್ದು ಯಾವ್ದಂದ್ರೆ ಈ ಒಂದು ನಾನಾಗಢ್ ಶಾಸನ. ಇನ್ನೊಂದು ಬರ್ತದ್ರಿ, ಅದು ಯಾವ್ದಂದ್ರೆ ನಾಸಿಕ್ ಶಾಸನ. ಈ ನಾಸಿಕ್ ಶಾಸನ ಯಾರ ಬಗ್ಗೆ ಹೇಳ್ತದ ಅಂದ್ರೆ ನಾಸಿಕ್ ಶಾಸನ ಯಾರ ಬಗ್ಗೆ ಹೇಳ್ತದ್ರಿ ಅಂದ್ರ ಗೌತಮಿ ಪುತ್ರ ಶಾತಕರ್ಣಿ. ಅದನ್ನ ಯಾರು ಓಡಿಸಿದರು, ಯಾವಾಗ ಹೇಗೆ ಸ್ಥಾಪನೆ ಆಯ್ತು ಅನ್ನೋದು ನಿಮ್ಗೆ ಆಮೇಲೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಆದ್ರೆ ಒಂದ್ ಸ್ವಲ್ಪ ಗೊತ್ತಿರಲಿ ನಿಮಗೆ. ಗೌತಮಿ ಪುತ್ರ ಶಾತಕರ್ಣಿ. ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ಹೇಳ್ತದ. ಇನ್ನೊಂದು ಅತಿ ಪ್ರಮುಖವಾಗಿರ್ತಾನೆ, ನಾನು ಆಗ್ಲೇ ಹೇಳಿದ್ದೀನಿ, ಯಾವುದು ಅಂದ್ರೆ ಹಿರೇಹಡಗಲಿ ಶಾಸನ. ಇದು ಎದರ ಬಗ್ಗೆ ಹೇಳ್ತದ್ರಿ ಅಂದ್ರ ಶಾತವಾಹನರ ಮೂಲದ ಬಗ್ಗೆ ಹೇಳ್ತಕ್ಕಂಥ ಶಾಸನ ಯಾವುದು ಅಂದ್ರೆ ಅದು ಹಿರೇಹಡಗಲಿ ಶಾಸನ. ಕರ್ನಾಟಕದಲ್ಲಿ ದೊರೆತಿರುವ ಶಾತವಾಹನರ ಮೊದಲ ಶಾಸನ ಯಾವುದು ಅಂದ್ರೆ ಅದು ಹಿರೇಹಡಗಲಿ ಶಾಸನ ಅಂತೇಳಿ ನಾವು ನೋಡ್ತೀವಿ. ಇಂತಹ ಒಂದು ಶಾಸನ, ಇಂತಹ ಒಂದು ಸಾಮ್ರಾಜ್ಯವನ್ನ ನಿರ್ಮಾಣ ಆಗಿರ್ತಕ್ಕಂಥ ಶಾತವಾಹನರದು. ಈ ಶಾತವಾಹನ ಅಂತಕ್ಕಂಥ ಪದದ ಅರ್ಥ ಏನು ಕೊಡ್ತದ್ರಿ ಅಂತೇಳಿ ಗೊತ್ತಿರ್ಲಿ ನಿಮ್ಗೆ ಸ್ವಲ್ಪ. ಈ ಶಾತವಾಹನ ಅಂತಕ್ಕಂಥ ಪದದ ಅರ್ಥ ಏನು ಅಂದ್ರೆ ಕುದುರೆಯನ್ನ
ವೇಗವಾಗಿ ಓಡಿಸುವವ, ಕುದುರೆಯನ್ನ ವೇಗವಾಗಿ ಓಡಿಸುವವ ಅಂತೇಳಿ ಕರೀತಾರೆ. ಜೊತೆಗೆ ಇನ್ನೂ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಇದನ್ನ. ಶಾತವಾಹನ ಅಂತಕ್ಕಂಥ ಪದದ ಅರ್ಥ ಏನ್ ಮಾಡ್ತದ್ರಿ ಅಂದ್ರ ಇದನ್ನ ಏನಂತ ಕರೀತಾರೋ ಅಂದ್ರೆ ಶಾತಕರ್ಣಿ ಅಂತ ಕೂಡ ಕರೀತಾರೆ. ಶಾತಕರ್ಣಿ ಅಂತೇಳಿ ಕೂಡ ಕರೀತಾರೆ. ಇವರನ್ನ ಇನ್ನೂ ಈ ಶಾತವಾಹನ ಪದದ ಅರ್ಥ ಇನ್ನೊಂದು ಸೂಚಿಸ್ತದೆ ಏನಂದ್ರ ಸಾಧು ವಾಹನ ಅಂತನೂ ಕೂಡ ಕರೀತಾರೆ. ಸಾಧು ವಾಹನ ಅಂತ ಕರೀತಾರೆ ಬೇರೆ ಬೇರೆ ಹೆಸರುಗಳಿಂದ. ಇನ್ನೊಂದು ಹೆಸರು ಶಾಲಿ ವಾಹನ ಅಂತೇಳಿ ಕೂಡ ಕರೀತಾರೆ. ಶಾಲಿ ವಾಹನ ಅಂತೇಳಿ ಕೂಡ ಕರೀತಾರೆ. ಇವೆಲ್ಲ ಅವರ ಒಂದು ಪದದ ಅರ್ಥದ ಮೇಲೆ. ಇನ್ನೊಂದು ಇದೆ ಯಾವ್ದು ಪುಲ್ಲುಮಾಯಿ. ನಿಮಗ ಪುಲ್ಲುಮಾಯಿ ಅಂತೇಳಿ ಬರ್ತದ, ನಿಮ್ಗೆ ಗೊತ್ತಿರ್ಲಿ. ಒಬ್ಬ ಅರಸ ಬರ್ತಾನ ಪುಲ್ಲುಮಾಯಿ ಅಂತಕ್ಕಂಥದ್ದು. ಇವೆಲ್ಲ ಏನು ಅಂದ್ರೆ ಈ ಶಾತವಾಹನ ಅನ್ನತಕ್ಕಂಥ ಪದದ ಅರ್ಥವನ್ನು ಸೂಚಿಸ್ತವೆ. ಕುದುರೆಯನ್ನ ವೇಗವಾಗಿ ಓಡಿಸವಣೆ ಯಾರು ಅಂದ್ರೆ ಶಾತವಾಹನ ಅಂತೇಳಿ ಹೇಳ್ತಾರೆ. ಅದನ್ನೇ ಶಾತಕರ್ಣಿ, ಸಾಧು ವಾಹನ, ಶಾಲಿ ವಾಹನ, ಪುಲ್ಲಮಾಯಿ ಅಂತಕ್ಕಂಥ ಬೇರೆ ಬೇರೆ ಅರ್ಥಗಳನ್ನು ಯಾವ್ದು ಕೊಡ್ತದ್ರಿ ಅಂದ್ರ ಈ ಶಾತವಾಹನ ಅಂತಕ್ಕಂಥ ಪದದ ಅರ್ಥವನ್ನ ನಾವು ನೋಡ್ತೀವಿ. ಇಂತಹ ಸಾಮ್ರಾಜ್ಯ ಮೌರ್ಯರ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಆಡಳಿತಕ್ಕೆ ಬಂದಿರತಕ್ಕಂತ ಒಂದು ಸ್ವತಂತ್ರ ಮನೆತನ ಯಾವುದು ಅಂದ್ರೆ ಅದು ಶಾತವಾಹನರು ಅಂತೇಳಿ ನಾವು ನೋಡ್ತೀವಿ. ಆ ಶಾತವಾಹನರ ಮನೆತನದ ಸ್ಥಾಪಕ ನಾನು ಅವಾಗಲೇ ಹೇಳಿದ್ದೀನಿ ಯಾರು ಅಂತ. ಆ ಶಾತವಾಹನ ಮನೆತನದ ಸ್ಥಾಪಕ ಅತೆ ಯಾರು ಅಂದ್ರೆ ಸಿಮುಖ ಅಂತೇಳಿ ನಾವು ನೋಡ್ತೀವಿ. ಈ ಶಾತವಾಹನ ಮನೆತನದ ಸ್ಥಾಪಕ ಸ್ವಲ್ಪ ನೋಡ್ರಿ, ಶಾತವಾಹನ ಅಂತಕ್ಕಂಥ ಸಾಮ್ರಾಜ್ಯ ಇದರ ಸ್ಥಾಪಕ ಯಾರು ಅಂದ್ರೆ ಸಿಮುಖ. ಹಾಗಾದ್ರೆ ಈ ಶಾತವಾಹನ ಮನೆತನ, ಹಾಗಾದ್ರೆ ಈ ಶಾತವಾಹನ ಅಂತಕ್ಕಂಥದ್ದು ಯಾವಾಗ ಅಂದ್ರೆ ಕ್ರಿಸ್ತ ಪೂರ್ವ 235ರಿಂದ ಕ್ರಿಸ್ತ ಶಕ 225ರವರೆಗೆ ಆಡಳಿತವನ್ನು ಮಾಡ್ತದ. ಆಗಲೇ ಅವಾಗಲೇ ಹೇಳಿದ್ದೀನಿ ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಎರಡರಲ್ಲಿನೂ ಕೂಡ ಆಡಳಿತ ಮಾಡಿದಂತದ್ದು ಯಾವುದು ಅಂದ್ರೆ ಶಾತವಾಹನರು ಅಂತೇಳಿ ನಾವು ನೋಡ್ತೀವಿ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಈ ಮನೆತನದ ಸ್ಥಾಪಕ ಯಾರು ಅಂದ್ರೆ ಸಿಮುಖ ಅಂತೇಳಿ ನೋಡ್ತೀವಿ. ಈ ಮನೆತನದ ಸ್ಥಾಪಕ ಸಿಮುಖ. ಈತ ಏನ್ ಮಾಡ್ತಾನಂದ್ರೆ ಯಾವ್ಯಾವು ಅಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ತೆಲಂಗಾಣ ಮತ್ತು ತೆಲಂಗಾಣ ಇವೆಲ್ಲ ಪ್ರದೇಶಗಳ ಜೊತೆಗೆ ಆಂಧ್ರ ಪ್ರದೇಶ, ಈ ಎಲ್ಲಾ ರಾಜ್ಯಗಳ ಒಂದು ಪ್ರದೇಶವನ್ನ ಆಡಳಿತಕ್ಕೆ ಒಳಪಡಿಸಿಕೊಂಡು ಒಂದು ಭವ್ಯವಾದಂತ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ ವ್ಯಕ್ತಿ ಯಾರು ಅಂದ್ರೆ ಆತ ಸಿಮುಖ. ಈತ ಶಾತವಾಹನರ ಕುಲದ ಪುರುಷನಾಗಿದ್ದ. ಶಾತವಾಹನ ಅನ್ನತಕ್ಕಂಥ ಆ ವಂಶದ ಒಬ್ಬ ಪುರುಷನಾಗಿರ್ತಕ್ಕಂಥ ಈತ ಯಾರು ಅಂದ್ರೆ ಈ ಸಿಮುಖ ಅನ್ನತಕ್ಕಂಥ. ಯಾಕಂದ್ರೆ ಸುವರ್ಣಗಿರಿಯ ರಾಜ್ಯಪಾಲ ಶಾತವಾಹನ ಅಂತ ಹೇಳಿದಿನಲ್ಲ, ಆ ವಂಶಸ್ಥನೇ ಯಾರು ಅಂದ್ರೆ ಈ ಸಿಮುಖನಾಗಿದ್ದ. ಈ ಸಿಮುಖ ಆ ಕಣ್ವರ ಕೊನೆಯ ಅರಸನಾಗಿರ್ತಕ್ಕಂಥ ಸುಶರ್ಮನನ್ನ ಸೋಲಿಸಿ ಏನ್ ಮಾಡ್ತಾನಂದ್ರೆ ಈ ಒಂದು ಭವ್ಯವಾದಂತ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ತಾನೆ. ಈತನ ಆಡಳಿತ ಎಲ್ಲಿಂದ ಎಲ್ಲಿವರೆಗೆ ಮಾಡಿದಾನಂದ್ರೆ ಕ್ರಿಸ್ತ ಪೂರ್ವ 235ರಿಂದ 212ರವರೆಗೆ ಈತನ ಆಡಳಿತವನ್ನು ನಾವು ನೋಡ್ತೀವಿ. 212ರವರೆಗೆ ಈತನ ಒಂದು ಭವ್ಯವಾಗಿರ್ತಕ್ಕಂಥ ಶಿಮುಖನ ಆಡಳಿತವನ್ನ ನಾವು ನೋಡ್ತೀವಿ. ಹೀಗೆ ಇಡೀ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಈ ಸಾಮ್ರಾಜ್ಯ ಎಲ್ಲಿ ಒಂದು ತನ್ನ ರಾಜಧಾನಿಯನ್ನಾಗಿ ಯಾವುದನ್ನು ಮಾಡ್ಕೊಳ್ತಾನು ಅಂತಂದ್ರೆ ಪೈಠಾಣ ಅಂತಕ್ಕಂಥದ್ದು. ಪೈಠಾಣ ಅಥವಾ ಪ್ರತಿಷ್ಠಾನ ಇವರ ರಾಜಧಾನಿ ಆಗಿತ್ತು. ಇದು ಯಾವ ನದಿಯ ದಂಡೆ ಮೇಲೆ ಇದೆ ಅಂದ್ರ ಗೋದಾವರಿ ನದಿಯ ದಂಡೆ ಮೇಲೆ. ಆ ಗೋದಾವರಿ ನದಿಯ ದಂಡೆ ಮೇಲೆ ಔರಂಗಾಬಾದ್ ಜಿಲ್ಲೆಯ ಅಂದ್ರೆ ಈಗಿನ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆ ಒಳಗಿರ್ತಕ್ಕಂಥ ಗೋದಾವರಿ ನದಿಯ ಮೇಲೆ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಪ್ರತಿಷ್ಠಾನ ಅಂತಕ್ಕಂಥ ನಗರವನ್ನ ತನ್ನ ರಾಜಧಾನಿಯನ್ನಾಗಿ ಯಾರು ಮಾಡ್ಕೊಂಡಿದ್ರು ಅಂದ್ರ ಈ ಸಿಮುಖ ಮಾಡ್ಕೊಂಡಿದ್ದ. ಹಾಗೇನೆ ಈ ಸಿಮುಖನ ಗುರು ಯಾರಾಗಿದ್ರು ಅಂತಂದ್ರೆ ಈ ಸಿಮುಖನ ಗುರು ಕುಂದಾಚಾರ್ಯ ಈ ಸಿಮುಖನ ಗುರುಗಳಾಗಿದ್ದರು. ಕುಂದಾಚಾರ್ಯ ಇವರ ಧರ್ಮ ಯಾವುದಾಗಿತ್ತು ಅಂದ್ರೆ ವೈದಿಕೀಯ ಧರ್ಮ.
ಇವರ ಧರ್ಮ ಯಾವ್ದಾಗಿತ್ತು ಅಂದ್ರೆ ವೈದಿಕೀಯ ಧರ್ಮ ಅಂತೇಳಿ ನಾವು ನೋಡ್ತೀವಿ. ಶಾತವಾಹನರ ಧರ್ಮ ವೈದಿಕೀಯ ಧರ್ಮ. ಶಾತವಾಹನರು ವೈದಿಕೀಯ ಧರ್ಮ ಆಗಿದ್ದರೂ ಕೂಡ ಈ ಸಿಮುಖ ಏನ್ ಮಾಡಿದ್ದ ಅಂದ್ರೆ ಜೈನ ಧರ್ಮದ ಮತಾವಲಂಬಿ ಆಗಿದ್ದ. ಜೈನ ಧರ್ಮದ ಮತಾವಲಂಬಿ ಆಗಿದ್ದ. ಮತಾವಲಂಬಿ ಅಂದ್ರೆ ಜೈನ ಧರ್ಮವನ್ನ ಅತಿ ಹೆಚ್ಚಾಗಿ ಇಷ್ಟಪಡ್ತಕ್ಕಂಥ ವ್ಯಕ್ತಿ ಆಗಿದ್ದ. ಆದ್ರ ಮೂಲತವಾಗಿ ಯಾವ ಧರ್ಮದವನಾಗಿದ್ದಾನ ಅಂದ್ರೆ ಎಲ್ಲ ಶಾತವಾಹನರು ವೈದಿಕೀಯ ಧರ್ಮದವರೇ, ಆದ್ರೆ ಕೆಲವೊಂದು ಧರ್ಮದ ಮತಾವಲಂಬಿಗಳಾಗಿದ್ರು. ಯಾಕಂದ್ರೆ ಸರ್ವ ಧರ್ಮವನ್ನ ಸಮಾನವಾಗಿ ಕಾಣ್ತಕ್ಕಂಥವ್ರಾಗಿದ್ರು. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಈ ಒಂದು ಸಿಮುಖನನ್ನ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಶಾಸನ ಬರ್ತದ. ಯಾವುದು ಅಂತ ಹೇಳಿದ್ರೆ ನಾನು ಆಗಲೇ ನಾನಾಗಟ್ ಶಾಸನ ಅಂತೇಳಿ. ಈ ನಾನಾಗಟ್ ಶಾಸನ ಬರ್ತದ. ಈ ನಾನಾಗಟ್ ಶಾಸನ ಏನದ ಅಲ್ರಿ, ಈ ನಾನಾಗಟ್ ಶಾಸನದೊಳಗೆ ಸಿಮುಖನನ್ನ ಏನಂತ ವರ್ಣನೆ ಮಾಡಿದಾರು ಅಂದ್ರೆ ಈತನನ್ನ ರಾಜ್ಯ ಸಿಮುಖ ಅಂತೇಳಿ, ರಾಜ್ಯ ಸಿಮುಖ ಅಂತನೂ ಕರೀತಾರೆ. ಅಥವಾ ಇವನನ್ನ ಇನ್ನೊಂದು ಹೆಸರಿಂದನೂ ಅದರೊಳಗೆ ಕರೀತಾರೆ ರಾಯ ಸಿಮುಖ ಅಂತನೂ ಕೂಡ ಕರೀತಾರೆ. ರಾಯ ಸಿಮುಖ ಅಂದ್ರು ಒಂದೇ, ರಾಜ್ಯ ಸಿಮುಖ ಅಂದ್ರು ಒಂದೇ. ಯಾವ ಶಾಸನದಲ್ಲಿ ಅಂದ್ರೆ ಈ ನಾನಾಗಟ್ ಶಾಸನದಲ್ಲಿ. ಈ ನಾನಾಗಟ್ ಶಾಸನದಲ್ಲಿ ಈತನನ್ನ ಏನಂತ ಕರೀತಾರೆ ಅಂದ್ರೆ ರಾಜ್ಯ ಸಿಮುಖ ಅಥವಾ ರಾಯ ಸಿಮುಖ ಅಂತೇಳಿ ಕರೀತಾರೆ. ಮತ್ತು ಇದನ್ನೇ ಇನ್ನೊಂದು ಶಾಸನ ಜೈನ ಗ್ರಂಥದಲ್ಲಿ ಇವನನ್ನ ಏನಂತ ಕರೆದ್ರು ಅಂದ್ರೆ, ಜೈನ ಗ್ರಂಥದಲ್ಲಿ ಈ ಒಂದು ಸಿಮುಖನನ್ನ ಏನಂತ ವರ್ಣನೆ ಮಾಡಿದಾರೆ ಅಂದ್ರೆ ಈತನನ್ನ ಶಾತವಾಹನ ಅಂತೇಳಿ ಕರೀತಾರೆ. ಶಾತವಾಹನ ಅಂತೇಳಿ ಸಿಮುಖನನ್ನ ಕರೆದಿದ್ದು ಯಾವ ಗ್ರಂಥಗಳಲ್ಲಿ ಅಂದ್ರೆ ಅದು ಜೈನ ಗ್ರಂಥಗಳಲ್ಲಿ. ಜೈನ ಗ್ರಂಥಗಳಲ್ಲಿ ಆತನನ್ನ ಕರೀತಾರೆ. ಈತನಿಗೊಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಮಗ ಕೂಡ ಇದ್ದ. ಯಾರಿಗಂದ್ರೆ ಸಿಮುಖನಿಗೆ. ಆತ ಏನಂದ್ರೆ ಒಂದನೆಯ ಶಾತಕರ್ಣಿ ಅಂತೇಳಿ ನಾವು ನೋಡ್ತೀವಿ. ಈತನ ಮಗ ಯಾರಂದ್ರೆ ಒಂದನೇ ಶಾತಕರ್ಣಿ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ಇದು ಒಂದು ಯಾವ್ದಂದ್ರೆ ಸಿಮುಖನ ಕುರಿತು ಇರತಕ್ಕಂತ ಮಾಹಿತಿ ಅಂತೇಳಿ ನಾವು ನೋಡ್ತೀವಿ. ಈ ಸಿಮುಖನ ನಂತರ ಶಾತವಾಹನ ಸಾಮ್ರಾಜ್ಯವನ್ನ ನೋಡ್ರಿ, ಒಂದ್ಸರಿ ಚೆನ್ನಾಗಿ ನೋಟ್ಸ್ ಮಾಡ್ಕೊಂಡ್ರೆ ತನಕೋತಾ ಇದೆ. ಒಂದ್ಸರಿ ನೋಟ್ಸ್ ಅಲ್ಲಿ ಚೆನ್ನಾಗಿ ಮಾಡ್ಕೋತ ಹೋದಾಗ ಗೊತ್ತಾಗ್ತದೆ ನಿಮ್ಗೆಲ್ಲ ಕೂಡ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಪಾಯಿಂಟ್ಸ್ಗಳೇ. ಈ ಸಿಮುಖನ ನಂತರ ಆಡಳಿತಕ್ಕೆ ಬಂದಿರತಕ್ಕಂತ ಅರಸ ಯಾರು ಅಂದ್ರೆ, ಈ ಸಿಮುಖನ ನಂತರ ನಾನು ಹೇಳ್ತಾ ಇರೋದು ಎಲ್ಲ ಅರಸರ ಬಗ್ಗೆ ಹೇಳಲ್ಲ, ನೀವು 33 ಅರಸರ ಬಗ್ಗೆ ಹೇಳಕ್ ಹೋಗಲ್ಲ. ಆದ್ರೆ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಅಂದ್ರೆ ನಮ್ಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವುದು ಅತಿ ಹೆಚ್ಚು ಕ್ವಶನ್ಗಳನ್ನ ಇಲ್ಲಿವರೆಗೆ ಬಂದಿದ್ದಾವೆ, ಯಾರ ಮೇಲೆ ಬರ್ತಾ ಇದಾವಲ್ಲ ಅವರ ಬಗ್ಗೆ ನಾವು ಫೋಕಸ್ ಮಾಡ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆ ಕಾರಣಕ್ಕಾಗಿ ಇಲ್ಲಿ ಸಿಮುಖನ ನಂತರ ಆಡಳಿತಕ್ಕೆ ಬಂದಂತ ವ್ಯಕ್ತಿ ಯಾರು ಅಂದ್ರೆ ಆತನ ಸಹೋದರ ಕೃಷ್ಣ. ಯಾರ ಸಹೋದರ ಅಂತಂದ್ರೆ ಈತ ಕೃಷ್ಣ, ಅಥವಾ ಈತನನ್ನ ಕಣ್ಣಹ ಅಂತೇಳಿ ಕೂಡ ಕರೀತಾರೆ. ಕೃಷ್ಣ ಅಥವಾ ಕಣ್ಣಹ ಅಂತ ಕರೀತಾರೆ. ಈತ ಆಡಳಿತಕ್ಕೆ ಬಂದಿದ್ದು ಯಾವಾಗ್ರಿ ಅಂದ್ರ ಕ್ರಿಸ್ತ ಪೂರ್ವ 212ರಿಂದ 195ರವರೆಗೆ ಆಡಳಿತವನ್ನು ಯಾರು ಮಾಡ್ತಾರ ಅಂದ್ರೆ ಕೃಷ್ಣ ಮಾಡ್ತಾನೆ. ಈತ ಯಾರ ಸಹೋದರ ಅಂದ್ರೆ ಈ ಸಿಮುಖನ ಸಹೋದರ ಯಾರಾಗಿದ್ರು ಅಂತಂದ್ರೆ ಈ ಒಂದು ಕೃಷ್ಣನಾಗಿದ್ದ. ಸಿಮುಖನ ಸಹೋದರನಾಗಿರ್ತಕ್ಕಂಥ ಕೃಷ್ಣ ಈತ ಆಡಳಿತಕ್ಕೆ ಬಂದ ಮೇಲೆ ಈತ ಮಾಡಿದಂತ ಮೊದಲ ಕೆಲಸ ಏನಂದ್ರೆ ರಾಜ್ಯ ವಿಸ್ತರಣೆಯನ್ನು ಮಾಡ್ತಾನೆ. ರಾಜ್ಯ ವಿಸ್ತರಣೆ ಅಂದ್ರೆ ಹೌದು, ರಾಜ್ಯವನ್ನ ಹಬ್ಬಿಸುವುದು ಅಂದ್ರೆ ವಿಸ್ತರಣೆಯನ್ನ, ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ಮಾಡ್ಬೇಕನ್ನತಕ್ಕಂಥ ಕನಸನ್ನು ಹೊತ್ತುಕೊಂಡಂತ ವ್ಯಕ್ತಿ ಯಾರು ಅಂದ್ರೆ ಆತ ಕೃಷ್ಣ ಅಂತೇಳಿ ನಾವು ನೋಡ್ತೀವಿ. ಹಾಗಾಗಿ ಈ ಕೃಷ್ಣ ಗೋದಾವರಿಯಿಂದ, ಪಾಯಿಂಟ್ ನೆನಪಿರಲಿ, ಗೋದಾವರಿ ನದಿಯಿಂದ ಎಲ್ಲಿವರೆಗೆ ಅಂತಂದ್ರೆ ಗೋದಾವರಿ ನದಿಯಿಂದ ನಾಸಿಕದವರೆಗೆ, ಗೊತ್ತಿರಲಿ, ಗೋದಾವರಿ ನದಿಯಿಂದ ನಾಸಿಕದವರೆಗೆ ತನ್ನ ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ. ಯಾರು? ಎಲ್ಲಿ ಕೆಲವೊಂದು ರಾಜ್ಯಗಳು ಬೇರೆ ಬೇರೆ ರೀತಿಯಾಗಿರ್ತಾಗ ವಿಸ್ತರಣೆ ಮಾಡಿರ್ತಾರ, ಅವೆಲ್ಲ ಅರಸರು ಬೇರೆ ಬೇರೆ ಬರ್ತಾರೆ ಶಾತವಾಹನರಲ್ಲಿ, ಗೊತ್ತಿರಲಿ ನಿಮಗೆ. ಗೋದಾವರಿ ನದಿಯಿಂದ ನಾಸಿಕದವರೆಗೆ ರಾಜ್ಯವನ್ನ ವಿಸ್ತರಣೆ ಮಾಡಿದ ಶಾತವಾಹನರ ಅರಸ ಯಾರಂತ ಕೇಳಿದ್ರೆ ಅದು ಕೃಷ್ಣ ಅಂತೇಳಿ ನಾವು ನೋಡ್ತೀವಿ. ಈ ಕೃಷ್ಣನು ಕೂಡ ಮೂಲತವಾಗಿ ಯಾವ ಧರ್ಮೀಯನಾಗಿದ್ದ ಅಂದ್ರೆ ವೈದಿಕೀಯ ಧರ್ಮ. ಎಲ್ಲ ಗೊತ್ತಿರಲಿ ನಿಮಗೆ, ವೈದಿಕೀಯ ಧರ್ಮೀಯನಾಗಿದ್ದ. ಆದ್ರೆ ಈತ ಅತಿ ಹೆಚ್ಚಾಗಿ ಯಾವ ಧರ್ಮವನ್ನು ಅವಲಂಬನೆ ಆಗಿದ್ದ ಅಂದ್ರೆ ಮತಾವಲಂಬನೆ ಆಗಿದ್ದ, ಅಂದ್ರೆ ಬೌದ್ಧ ಧರ್ಮವನ್ನ
ಅತಿ ಹೆಚ್ಚಾಗಿ ಇಷ್ಟಪಡ್ತಿದ್ದ, ಆಸಕ್ತಿಯನ್ನು ಹೊಂದಿದ್ದ ಅದರೊಳಗೆ. ಆ ಕಾರಣಕ್ಕಾಗಿ ಈತ ಏನ್ ಮಾಡ್ತಾನಂದ್ರೆ ಒಂದು ಬೌದ್ಧ ಗುಹಾಲಯವನ್ನ ನಿರ್ಮಾಣ ಮಾಡ್ತಾನೆ. ಬೌದ್ಧ ಗುಹಾಲಯ. ಬೌದ್ಧ ಗುಹಾಲಯವನ್ನ ನಿರ್ಮಾಣ ಮಾಡಿದ ಅರಸ ಯಾರು ಅಂದ್ರೆ ಜಾತವಾಹನರಲ್ಲಿ ಆತ ಕೃಷ್ಣ ಅಥವಾ ಕಣ್ಣ ಅಂತ ಕರಿತೀವಿ. ಈ ಬೌದ್ಧ ದೇವಾಲಯ ಗುಹಾಲಯ ಎಲ್ಲಿ ನಿರ್ಮಾಣ ಮಾಡ್ತಾನ್ರಿ ಅಂದ್ರೆ ನಾಸಿಕ್ದೊಳಗೆ. ವೆರಿ ಪಾಯಿಂಟ್ ನೆನಪಿರಲಿ, ಇಂಪಾರ್ಟೆಂಟ್ ಪಾಯಿಂಟ್. ಬೌದ್ಧ ಗುಹಾಲಯವನ್ನ ಕೃಷ್ಣ ಎಲ್ಲಿ ಸ್ಥಾಪನೆ ಮಾಡಿದ್ದ, ಎಲ್ಲಿ ನಿರ್ಮಾಣ ಮಾಡಿದ್ದ ಅಂದ್ರೆ ನಾಸಿಕ್ದಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಅದನ್ನ ನಿರ್ಮಿಸ್ತಾನೆ. ಹೀಗೆ ಈತ ಸರ್ವ ಧರ್ಮಗಳನ್ನ ನೋಡ್ರಿ, ಶಾತವಾಹನರಲ್ಲೇನೆ ಸರ್ವ ಧರ್ಮಗಳನ್ನ ಪರಿಪಾಲನೆ ಮಾಡಿದಂತ ವ್ಯಕ್ತಿ, ಸರ್ವ ಧರ್ಮವನ್ನ ಅನುಸರಿಸಿರ್ತಕ್ಕಂಥ, ಸರ್ವ ಧರ್ಮವನ್ನ ಪ್ರೋತ್ಸಾಹಿಸಿದಂತ ವ್ಯಕ್ತಿ ಯಾರು ಅಂದ್ರೆ ಆತ ಕೃಷ್ಣ ಅಂತೇಳಿ ನಾವು ನೋಡ್ತೀವಿ. ಸರ್ವ ಧರ್ಮವನ್ನ ಪ್ರೋತ್ಸಾಹವನ್ನು ಮಾಡ್ತಾನೆ. ಇಂಥ ಒಂದು ಸಮಾನ ಮನಸ್ಕಾರವನ್ನು ಹೊಂದಿರತಕ್ಕಂಥ ಕೃಷ್ಣ ಅಷ್ಟೊಂದು ಬಲಿಷ್ಠನಾಗಿರ್ಲಿಲ್ಲ. ಬಲಿಷ್ಠನಾಗಿರ್ಲಾರ್ದಂತ ಕಾರಣಕ್ಕಾಗಿ ನಾನು ಆಗ್ಲೇ ಹೇಳಿದೆ, ಸಿಮುಖನ ಮಗನಿದ್ದ ಒಬ್ಬ. ಆ ಸಿಮುಖನ ಮಗ ಯಾರು ಅಂತ ಹೇಳಿದೀನಿ ಅಂದ್ರ, ಸಿಮುಖನ ಮಗ ಯಾರು ಅಂತ ಹೇಳಿದೀನಿ ಅಂದ್ರ 1ನೇ ಶಾತಕರ್ಣಿ. ಯಾರ? 1ನೇ ಶಾತಕರ್ಣಿ ಅಂತಕ್ಕಂಥ ವ್ಯಕ್ತಿ ಈ ಕೃಷ್ಣನ ಮೇಲೆ ದಾಳಿಯನ್ನು ಮಾಡಿ ಈ ಕೃಷ್ಣನನ್ನ ಸೋಲಿಸಿ ಶಾತವನ ಮನೆತನದ ಅಧಿಪತಿ ಆಗಿರ್ತಕ್ಕಂಥ ವ್ಯಕ್ತಿನೇ ಯಾರು ಅಂದ್ರೆ ಆತ 1ನೇ ಶಾತಕರ್ಣಿ ಅಂತೇಳಿ ನಾವು ನೋಡ್ತೀವಿ. 1ನೇ ಶಾತಕರ್ಣಿ. ಈ 1ನೇ ಶಾತಕರ್ಣಿ ಆಡಳಿತ ಮಾಡಿದ್ದು ಎಲ್ಲಿಂದ ಅಂದ್ರೆ ಕ್ರಿಸ್ತ ಪೂರ್ವ 195ರಿಂದ ಎಲ್ಲಿವರೆಗೆ ಆಡಳಿತ ಮಾಡ್ತಾನಂದ್ರೆ 128ರವರೆಗೆ ಆಡಳಿತವನ್ನು ಮಾಡ್ತಾನೆ. ಈತನು ಕೂಡ ತಂದೆ ಹಾಗೇನೆ ಆಡಳಿತವನ್ನು ಮಾಡ್ತಾ ಇದ್ದ. ಈತ ಯಾರ ಮಗನಾಗಿದ್ದ ಅಂತ ಹೇಳಿದ್ದೀನಿ ನಾನು? ಸಿಮುಖನ ಮಗನಾಗಿದ್ದ. ಬಲಿಷ್ಠನಾಗಿರ್ತಕ್ಕಂಥ ಆಗಿದ್ದ. ತಾನು ಯಾರನ್ನ ಸೋಲಿಸಿ ಅಧಿಕಾರಕ್ಕೆ ಬಂದಿದ್ದ ಅಂದ್ರೆ ಕೃಷ್ಣನನ್ನ ಸೋಲಿಸಿ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಈತ. ಕೃಷ್ಣನನ್ನ ಸೋಲಿಸಿ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಆತ 1ನೇ ಶಾತಕರ್ಣಿ. ಒಂದು ಗೊತ್ತಿರಲಿ, ಇತಿಹಾಸದಲ್ಲಿ ಈ ಶಾತವಾಹನ ಮನೆತನದೊಳಗೆ ಒಂದು ಬರ್ತದ್ರಿ, ಏನಂದ್ರ ಯುದ್ಧಗಳನ್ನ ಮಾಡದೆ, ನೆನಪಿರಲಿ, ಯುದ್ಧಗಳನ್ನು ದಾಳಿಗಳನ್ನು ಮಾಡದೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದಂತ ಅರಸ ಯಾರು ಅಂದ್ರೆ 1ನೇ ಶಾತಕರ್ಣಿ. ಯುದ್ಧಗಳನ್ನ ಮಾಡದೆ, ಪಾಯಿಂಟ್ ನೆನಪಿರಲಿ, ಯುದ್ಧಗಳನ್ನ ಮಾಡದೆ, ದಾಳಿಗಳನ್ನ ಮಾಡದೆ ಇಡೀ ಭವ್ಯವಾದಂತ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದಂತ ಅರಸ ಯಾರು ಅಂದ್ರೆ ಆತ 1ನೇ ಶಾತಕರ್ಣಿ. ಸರ್ ಹೇಗ್ರಿ? ಆತ ದಾಳಿ ಮಾಡಲಾರ ಹೆಂಗ್ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ ಅಂದ್ರೆ ಆತ ಕೈಗೊಂಡಿದ್ದು 2 ಬಾರಿ ಅಶ್ವಮೇಧ ಯಾಗ. ಅಶ್ವಮೇಧ ಯಾಗ ಅಂತಕ್ಕಂಥದನ್ನ ಕೈಗೊಳ್ತಾನೆ. ನಿಮ್ಗೆ ಗೊತ್ತಿರ್ಲಿ, ಅಶ್ವಮೇಧ ಯಾಗವನ್ನು ಕೈಗೊಂಡಂತ 2 ಬಾರಿ ಅಶ್ವಮೇಧ ಯಾಗ ಮಾಡ್ತಾನೆ. ಅಶ್ವಮೇಧ ಯಾಗವನ್ನ ಕೈಗೊಂಡ ದಕ್ಷಿಣ ಭಾರತದ ಮತ್ತು ಶಾತವಾಹನರ ಮೊದಲ ಅರಸ ಯಾರು ಅಂದ್ರೆ ಆತ 1ನೇ ಶಾತಕರ್ಣಿ. ದಕ್ಷಿಣ ಭಾರತದ ಮತ್ತು ಶಾತವಾಹನರ ಮೊದಲ ಅರಸ ಯಾರು ಅಂದ್ರೆ ಆತ 1ನೇ ಶಾತಕರ್ಣಿ. ಆ ಅಶ್ವಮೇಧ ಯಾಗ ಮಾಡಿದಂತ ಏಕೈಕ ಅರಸ ಅಂತೇಳಿ ನಾವು ನೋಡ್ತೀವಿ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ನಿಮಗೆ ಅಶ್ವಮೇಧ ಯಾಗವನ್ನು ಮಾಡತಕ್ಕಂಥ ಮೊದಲ ಅರಸ ಯಾರು ಅಂದ್ರೆ 1ನೇ ಶಾತಕರ್ಣಿ. 1ನೇ ಶಾತಕರ್ಣಿ ಆತ ಕುದುರೆಯನ್ನ, ತನ್ನ ಕುದುರೆಯ ತಲೆ ಮೇಲೆ ತಮ್ಮ ರಾಜ್ಯದ ಲಾಂಛನವನ್ನ ಆ ಧ್ವಜವನ್ನು ಕಟ್ಟಿಬಿಟ್ಟು ಆ ಕುದುರೆ ಎಲ್ಲಿವರೆಗೆ ಯಾವ್ಯಾವ ಪ್ರದೇಶದೊಳಗ ತಾನು ಸುತ್ತಾಡ್ಕೊಂಡು ಬರ್ತದಲ್ಲೋ ಅವೆಲ್ಲಾ ಪ್ರದೇಶವು ಅವರ ಆಡಳಿತಕ್ಕೆ ಪಡ್ತಕ್ಕಂಥ ಒಂದು ಪದ್ಧತಿ. ಅದಕ್ಕೆ ನಾವೇನಂತೀವಿ ಅಂದ್ರೆ ಅಶ್ವಮೇಧ ಯಾಗ ಅಂತ ಕರಿತೀವಿ. ಅದನ್ನ ಯಾರಾದ್ರೂ ಕಟ್ಟಿ ಹಾಕಿದ್ರೆ ಆ ಅರಸನೊಂದಿಗೆ ಯುದ್ಧ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಬಲಿಷ್ಠ ಸಾಮ್ರಾಜ್ಯ ಶಾತವಾಹನರಿದ್ರು. ಅವರ ಕುದುರೆಯನ್ನು ಕಟ್ಟಿ ಹಾಕುವಂತ ಸಫಲವಾಗಿರ್ತಕ್ಕಂಥ ಸಮರ್ಥ ಅರಸರು ಯಾರೂ ಇರಲಿಲ್ಲ. ಆ ಕಾರಣಕ್ಕಾಗಿ ಇವ್ರು ಏನ್ ಮಾಡಿದ್ರು ಅಂದ್ರೆ ಆ ಅಶ್ವಮೇಧ ಯಾಗವನ್ನ ಮಾಡಿ ಯಾರು ಕುದುರೆ ಕಟ್ಟಿ ಹಾಕ್ಲಿಲ್ಲ. ಇದು ಭವ್ಯವಾದಂತ ಸಾಮ್ರಾಜ್ಯವಾದ ಪ್ರದೇಶ ಇವರ ಆಡಳಿತಕ್ಕೊಳಪಟ್ಟಿತ್ತು ಅಂತೇಳಿ ನಾವು ನೋಡ್ತೀವಿ. ಭವ್ಯವಾದಂತ ಸಾಮ್ರಾಜ್ಯ. ಇವರು ಏನ್ ಮಾಡ್ತಾರಂದ್ರೆ ಈತನ ಕಾಲಾವಧಿಯಲ್ಲಿ ಇವರ ಸಾಮ್ರಾಜ್ಯ ದಕ್ಷಿಣದ ಗೋದಾವರಿಯಿಂದ ಹಿಡಿದು ಎಲ್ಲಿವರೆಗೆ ಅಂದ್ರೆ ವಿಂಧ್ಯ ಪರ್ವತದವರೆಗೆ ಹಬ್ಬಿತ್ತು ಅಂತ ಹೇಳ್ತಾರೆ ಇವನ ಕಾಲಾವಧಿಯಲ್ಲಿ. ಎಲ್ಲಿಂದ ನೋಡ್ರಿ, ಗೋದಾವರಿಯಿಂದ ಹಿಡಿದು ವಿಂಧ್ಯ ಪರ್ವತದವರೆಗೆ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿದಂತ ಅರಸ ಯಾರು ಅಂದ್ರೆ 1ನೇ ಶಾತಕರ್ಣಿ.
ಅದಕ್ಕೆ ನಾನು ಫಸ್ಟಿಗೆ ಏನ್ ಹೇಳಿದ್ನಿ, ದಕ್ಷಿಣ ಮತ್ತು ಉತ್ತರದ ಭಾಗಗಳಲ್ಲಿ ಅಂದ್ರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತವನ್ನು ಆಡಳಿತ ಮಾಡಿದಂಥದ್ದು ಅದು ಯಾವುದು ಅಂದ್ರೆ ಈ ಶಾತವಾಹನ ಮನೆತನ. ಈ ಅರಸ ಅಲ್ತಾನನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಈ ವಿಂಧ್ಯ ಪರ್ವತದವರೆಗೆ ಸಾಮ್ರಾಜ್ಯ ನಿಮ್ಗೆ ಗೊತ್ತಿರ್ಲಿ. ನಿಮಗೆ ಒಂದು ಹೇಳ್ತಿದ್ದೀನಿ, ಈ ಭಾರತದೊಳಗೆ ಬರ್ತಕ್ಕಂಥ ಅರಾವಳಿ ಪರ್ವತಗಳು ಬರ್ತಾವ. ಅರಾವಳಿ ಮತ್ತು ಈ ವಿಂಧ್ಯ ಪರ್ವತ ಇವುಗಳ ಮಧ್ಯ ಬರುವಂತದ್ದು ಯಾವ್ದಂದ್ರೆ ಮಾಳ್ವ ಪ್ರದೇಶ ಬರ್ತದ. ಈ ಮಾಳ್ವ ಪ್ರದೇಶದ ಯಾವ್ದಂದ್ರೆ ವಿದರ್ಭ ಅಂತ ಕರಿತೀವಿ ನಾವು. ಈ ವಿದರ್ಭ ಎಲ್ಲಿ ಬರ್ತದೆ ಅಂದ್ರೆ ಇವತ್ತಿನ ಮಧ್ಯಪ್ರದೇಶದೊಳಗೆ. ಈ ವಿದರ್ಭವನ್ನ ವಶಪಡಿಸಿಕೊಂಡಂತ ದಕ್ಷಿಣದ ಪ್ರಬಲ ಅರಸ ಯಾರು ಅಂದ್ರೆ 1ನೇ ಶಾತಕರ್ಣಿ ವಿದರ್ಭವನ್ನು ಆಡಳಿತಗೊಳಪಡಿಸಿಕೊಳ್ತಾನೆ. ಮತ್ತೆ ಇನ್ನೊಂದು ಏನಾಗ್ತದ್ರಿ ಅಂದ್ರೆ ಆ ಒಂದು ಹಿನ್ನೆಲೆಗೆ ಇಟ್ಟುಕೊಂಡು ಇಷ್ಟೆಲ್ಲ ಸಾಮ್ರಾಜ್ಯವನ್ನು ಉತ್ತರದವರೆಗೆ ಈತ ವಿಸ್ತಾರಗೊಳಿಸಿದರಿಂದ ಈತನನ್ನು ಏನಂತ ಕರೀತಾರ ಅಂದ್ರೆ ಶಾತವಾಹನರ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಶಾತವಾಹನರ ನಿಜವಾದ ಸ್ಥಾಪಕ ಯಾರು ಅಂದ್ರೆ ಈ 1ನೇ ಶಾತಕರ್ಣಿ ಅಂತೇಳಿ ನೋಡ್ತೀವಿ. ಈ 1ನೇ ಶಾತಕರ್ಣಿಯನ್ನ ನಿಜವಾದ ಸ್ಥಾಪಕ ಅಂತ ನೋಡ್ತೀವಿ. ಜೊತೆಗೆ ಈತ ಏನ್ ಮಾಡ್ತಾನ ಅಂದ್ರೆ ಶಕರ ಮೇಲೆನೂ ಕೂಡ ತನ್ನ ವಿಸ್ತರಣೆ ನೀತಿಯನ್ನು ಅನುಸರಿಸಿ ಶಕರನ್ನ ಸೋಲಿಸ್ತಾನೆ. ಶಕರ ಮೇಲೆ ದಾಳಿಯನ್ನು ಮಾಡಿ ಆ ಶಕರ ಮನೆತನದ ರಾಜಕುಮಾರಿಯಾಗಿರ್ತಕ್ಕಂಥ ನಾಗನಿಕ ಇವಳನ್ನ ನಯನಿಕ ಅಂತ ಕೂಡ ಕರೀತಾರೆ. ಇವಳನ್ನ ಅಪಹರಿಸಿಕೊಂಡು ಅವಳನ್ನ ಮದುವೆ ಆಗ್ತಾನೆ. ಆ ಮದುವೆ ಆಗಿರ್ತಕ್ಕಂಥ ಅಂದ್ರ ಈ ಶಾತಕರ್ಣಿಯ ಹೆಂಡತಿ ಯಾವಳಾಗಿದ್ದಳು ಅಂದ್ರೆ ನಾಗನಿಕ. ಅವಳು ಯಾವ ಮಣಿತನದವಳು ಅಂದ್ರೆ ಶಕರ ಮಣಿತನದವಳು. ಶಕರನ್ನ ಸೋಲಿಸಿ ಅವಳನ್ನ ಅಪಹರಿಸಿಕೊಂಡು ಏನ್ ಮಾಡ್ತಾನಂದ್ರೆ ಮದುವೆಯನ್ನು ಯಾರಾಗಿರ್ತಾರ ಅಂದ್ರೆ ವಿದ್ಯಾರ್ಥಿಗಳೇ ಆ 1ನೇ ಶಾತಕರ್ಣಿ ಆಗಿರ್ತಾನೆ. ಹಾಗಾಗಿ ಇವಳು ಹೊರಡಿಸಿರ್ತಕ್ಕಂಥ ಶಾಸನವೇ ಯಾವುದು ಅಂದ್ರೆ ನಾನಾಗಟ್ ಶಾಸನ. ಈ ನಾನಾಗಟ್ ಶಾಸನ ಏನ್ ಮಾಡ್ತದಂದ್ರ ತನ್ನ ಗಂಡನ ಕುರಿತು ಆ ಶಾಸನ ಅಂದ್ರೆ ತನ್ನ ಗಂಡನ ಸಾಧನೆಯ ಕುರಿತು ಹೇಳುವಂತ ಶಾಸನ ಯಾವುದು ಅಂದ್ರೆ ನಾನಾಗಟ್ಟ. ಅದಕ್ಕಾಗಿನೇ 1ನೇ ಶಾತಕರ್ಣಿಯ ಬಗ್ಗೆ ಹೇಳುವ ಶಾಸನ ಯಾವುದು ಅಂತ ನಾನು ಅವಾಗಲೇ ಹೇಳಿದ್ದೀನಿ, ಅದು ನಾನಾಗಟ್ ಶಾಸನ ಅಂತ ಕರಿತೀವಿ. ಈ ನಾನಾಗಟ್ ಶಾಸನದಲ್ಲಿ ತನ್ನ ಗಂಡನನ್ನ ಏನಂತ ಕರೆದಿದ್ದಾಳೆ ಅಂದ್ರೆ ದಕ್ಷಿಣದ ಪಥ ಸಾರ್ವಭೌಮ ಅಂತ ಕರೆದಿದ್ದಾಳೆ. ಇವು ಪಾಯಿಂಟ್ ನೆನಪಿರಲಿ. ಇವಾಗ ಬಿರುದುಗಳಂತೂ ಕೂಡ ಕರೀತಾರೆ. ದಕ್ಷಿಣದ ಪಥ ಸಾರ್ವಭೌಮ ಅಂತೇಳಿ ಕೂಡ ಕರೀತಾರೆ. ಸಾರ್ವಭೌಮ ಅಂದ್ರೆ ಏನ್ ಅರ್ಥ ಗೊತ್ತ್ರಿ? ಪ್ರಸಿದ್ಧ ಅಥವಾ ಶ್ರೇಷ್ಠ ಅಂತೇಳಿ. ಪ್ರಸಿದ್ಧ ಅಥವಾ ಶ್ರೇಷ್ಠ ಅಂದ್ರೆ ನನ್ನ ಗಂಡನಿಗೆ ಯಾರು ಶ್ರೇಷ್ಠರಿಲ್ಲ, ಅವನನ್ನ ಮೀರಿಸುವವರು ದಕ್ಷಿಣ ಭಾರತದಲ್ಲಿ ಯಾರು ಇಲ್ಲ ಅಂತೇಳಿ ತನ್ನ ಗಂಡನ ಬಗ್ಗೆ ವರ್ಣನೆ ಸಾಧನೆ ಬಗ್ಗೆ ಹೇಳ್ತಾಳೆ. ಇನ್ನೊಂದೇನ್ ಹೇಳ್ತಾಳೆ ಅಂದ್ರೆ ಅದೇ ಒಂದು ಶಾಸನದಲ್ಲಿ ಗಂಡನ ಕುರಿತು ದಕ್ಷಿಣ ಇವು ಬಿರುದಂತನೂ ಅನ್ಕೋಬೇಕು, ಅದನ್ನ ವರ್ಣನೆ ಮಾಡ ದಕ್ಷಿಣದ ಪಥಪತಿ ಅಂತೇಳಿ ಕೂಡ ಕರೀತಾರೆ. ಇನ್ನೊಂದೇನ್ ಹೇಳ್ತಾಳಂದ್ರೆ ಅದರಲ್ಲೇನೆ ಅಪ್ರಹತ್ ಅಂತೇಳಿ ಕೂಡ ಕರೀತಾರೆ. ಏನಂತ ಕರೀತಾಳಂದ್ರ ಅಪ್ರತಿಹತ್ ಅಂತೇಳಿ ಕೂಡ ಕರೀತಾರೆ. ಇವೆಲ್ಲ ಆತನ ಬಿರುದುಗಳನ್ನು ಅಕ್ಕಿ ಏನ್ ಮಾಡ್ತಾಳ ಅಂತ ತನ್ನ ಗಂಡನ ಬಗ್ಗೆ ಏನ್ ಮಾಡ್ತಾಳೆ ನಾನಾಗಟ್ ಶಾಸನದಲ್ಲಿ ವರ್ಣನೆಯನ್ನು ಮಾಡ್ತಾಳೆ. ಇಂತಹ ಶಕರನ್ನ ಸೋಲಿಸಿದ ನೆನಪಿಗಾಗಿನೂ ಈತ ಶಾತಕರ್ಣಿ ಏನ್ ಮಾಡ್ತಾನ 1ನೇ ಶಾತಕರ್ಣಿ ಈ ಅಶ್ವಮೇಧ ಯಾಗಗಳನ್ನ ಕೈಗೊಂಡಿರ್ತಕ್ಕಂಥ ಅರಸ ಅಂತೇಳಿ ನಾವು ನೋಡ್ತೀವಿ. ಇನ್ನ ನೆಕ್ಸ್ಟ್ ಈತನ ನಂತರ ಶಾತವಾಹನ ಮನೆತನವನ್ನ ಆಡಳಿತ ಮಾಡಿರ್ತಕ್ಕಂಥವ್ರು ಬಹಳ ಅರಸರು ಬರ್ತಾರೆ. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ನಾನು ಇಷ್ಟಿಷ್ಟ ಸಲುವಾಗಿ ಒಬ್ಬ ಅರಸನ ಬಗ್ಗೆ ಹೇಳ್ತಾ ಹೋಗ್ತೀನಿ. ತಾವೆಲ್ಲ ಗಮನವಿಟ್ಟು ನೋಟ್ಸ್ ಗಳನ್ನ ಮಾಡ್ತಾ ಹೋಗ್ರಿ. ನಾನು ಹೇಳೋದು ಫಾಸ್ಟ್ ಅನ್ಸಾಕತ್ತಿಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೆ. ಏನಾರ ನಿಮಗೆ ಅದು ಹೇಳೋದು ಬಹಳ ಫಾಸ್ಟ್ ಆಗ್ತದ್ರಿ ಸರ್ ಅಂತಂದ್ರ ತಾವು ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಸರಿಪಡಿಸ್ಕೊತೀನಿ. ಆಗಲ್ಲ ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಇಷ್ಟೆಲ್ಲಾ ಬರೀತಾನೆ ಕೂಡ ಸ್ಲೋ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಲಿ, ಎಲ್ಲಾ ಪಾಯಿಂಟ್ಸ್ ಗಳನ್ನ ಚಂದಾಗಿ ಅರ್ಥೈಸ್ಕೊಡ್ರಿ. ನಾನು ಅಷ್ಟಷ್ಟೇ ಹೇಳ್ತಾ ಹೋಗ್ತೀನಿ. ನಿಮಗೆ ಅಷ್ಟಷ್ಟು ಎಷ್ಟು ಅರ್ಸರ್ದ ಆಗ್ತದೋ ಅಷ್ಟೇ ನಾನು ಒಬ್ಬೊಬ್ಬರು ಇಬ್ಬಿಬ್ರದಾನೆ ಕೂಡ್ತಾ ಹೋಗ್ತೀನಿ. ನೀವು ಒಂದ್ಸರಿ ಕ್ಲಾಸ್ ಅನ್ನು ಕೇಳಿ ನೋಟ್ಸ್ ಮಾಡ್ಕೊಂಡ್ರಿ ಅಂದ್ರೆ ಮತ್ತೊಮ್ಮೆ ಶಾತವಾಹನರು ಕೇಳೋ ಅಗತ್ಯ ಇಲ್ಲ. ಸಂಪೂರ್ಣವಾಗಿ ಭಾರತ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸ ನಾನು ನಿಮಗೆ ಮುಗಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಆ ಪ್ರಾಮಾಣಿಕ ಪ್ರಯತ್ನನೂ ನಾನು ಮಾಡ್ತೀನಿ. ಅಷ್ಟೇ ನೀವು ನನಗೆ ಪ್ರೋತ್ಸಾಹ ಕೂಡ ನೀಡಬೇಕಾಗ್ತದ. ಅದಕ್ಕಾಗಿ ಯಾರು ಇಲ್ಲಿವರೆಗೆ ನನ್ನ ಚಾನಲವನ್ನ
ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಬೆಲ್ ಐಕನ್ ಬಟನ್ ಮೇಲೆ ತಮ್ಮ ಒತ್ತಿ ಆ ಬೆಲ್ ಐಕನ್ ಬಟನ್ ಅನ್ನು ಯಾರು ಒತ್ತಿಲ್ಲಲ್ಲ ದಯವಿಟ್ಟು ಅದನ್ನ ಪ್ರೋತ್ಸಾಹಿಸಿ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದರೊಂದಿಗೆ ಈ ಚಾನಲ್ ಅನ್ನು ಬೆಳೆಸ್ರಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದೊಳಗ ಇನ್ನು ಉಳಿದಿರ್ತಕ್ಕಂಥ ಅರಸರ ಬಗ್ಗೆ ಹೇಳ್ತಾ ಮತ್ತು ಅವರ ಆಡಳಿತ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಇವೆಲ್ಲವನ್ನು ಒಂದೊಂದಾಗಿ ನಾನು ನಿಮಗೆ ಸ್ಲೋ ಆಗಿನೇ ನಿಧಾನವಾಗಿ ವಿವರಣೆಯನ್ನ ಆದಷ್ಟು ನಾನು ನಿಮಗೆ ಸಾಧ್ಯ ಆದಷ್ಟು ವಿಷಯವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಾನು ಇಲ್ಲಿಗೆ ಈ ವಿಡಿಯೋವನ್ನ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.